ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ. ನಾನು ಯೂಶಲಿ ಬರೀ ಆಪ್ಷನ್ ಸೆಲ್ಲಿಂಗ್ ಮಾತ್ರ ಮಾಡ್ತಾ ಇದ್ದೆ. ಅವರು ಏಪ್ರಿಲ್ ತಿಂಗಳಲ್ಲಿ 17 ಲಕ್ಷದ ಪ್ರಾಫಿಟ್ ಮಾಡಿದ್ದಾರೆ. ಈಕ್ವಿಟಿ ಮಾಡಕ್ ಶುರು ಮಾಡಿದ್ದೆ ಜನವರಿಯಿಂದ. ನಾವು ಬೇಸಿಸ್ ಕ್ರೈಟೀರಿಯಾ ಮೇಲೆ ಈಕ್ವಿಟಿ ಸ್ಟಾಕ್ಸ್ನ ಪಿಕ್ ಮಾಡ್ತೇವೆ. ನಾನು 5 ಮಿನಿಟ್ಸ್ ಕ್ಯಾಂಡಲ್ ಇಟ್ಕೊಂಡು ಕೂತಿದ್ದೆ ಅವತ್ತು. ಓಕೆ, ನನಗೆ ತುಂಬಾ ಚೆನ್ನಾಗಿ ಕೈ ಹಿಡಿತು. 3 ಸ್ಟಾಕ್ಸ್, 3 ಸ್ಟಾಕ್ಗಳ ರಹಸ್ಯ. ಸಡನ್ ಆಗಿ ಸ್ಪೈಕ್ ಆದ್ರೆ ಮಾತ್ರನೇ ನಿಮಗೆ ಕಾಲ್ ಬೈ ಮಾಡ್ತಾರೆ. ಯಾವ ಕಾಲ್ ಬೈ ಮಾಡ್ತಾರೆ? ಔಟ್ ಆಫ್ ದಿ ಮನಿ ಮಾಡ್ತಾರೆ, ಅಟ್ ದ ಮನಿ ಮಾಡ್ತಾರೆ, ಇನ್ ದ ಮನಿ. ಆ ಸ್ಪೈಕ್ ಬಂದಾಗ ಯು ಟೇಕಿಂಗ್ ಅಡ್ವಾಂಟೇಜ್. ನನ್ನ ಟ್ರೇಡಿಂಗ್ ಕೆರಿಯರ್ ಅಲ್ಲಿ ಲೈಫ್ ಟೈಮ್ ಹೈ ಅಂತ. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಜೊತೆ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ. ಆಪ್ಷನ್ಸ್ ವಿತ್ ಮಲ್ಲಿ ಅಂತ ಯೂಟ್ಯೂಬ್ ಚಾನಲ್ ಸಹ ಇದೆ. ಅವರು ಏಪ್ರಿಲ್ ತಿಂಗಳಲ್ಲಿ 1.7 ಮಿಲಿಯನ್ ಅಂದರೆ 17 ಲಕ್ಷದ ಸಮ್ 50,000 ಸಮ್ ಚೇಂಜ್ ಪ್ರಾಫಿಟ್ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ರು, ಇಕ್ವಿಟಿಯಲ್ಲಿ ಮಾಡಿದ್ರ, F&Oದಲ್ಲಿ ಮಾಡಿದ್ರ, ಎಲ್ಲನೂ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತೇಳಿ, ಕೆಲವ್ರಿಗೆಲ್ಲ ಗೊತ್ತಿದೆ. ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಆಪ್ಷನ್ಸ್ ವಿತ್ ಮಲ್ಲಿ ಅಂತೇಳಿ. ಅದರಲ್ಲಿ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಕೆಲವಷ್ಟು ಮಾಹಿತಿಗಳು ಕೊಡ್ತಾ ಇರ್ತೇನೆ. ನಾನು ಯೂಶಲಿ ಬರೀ ಆಪ್ಷನ್ ಸೆಲ್ಲಿಂಗ್ ಮಾತ್ರ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನನಗೆ ಮನೋಜ್ ಇನ್ಸ್ಪಿರೇಷನ್. ನಿಮ್ಮನ್ನು ನೋಡಿಕೊಂಡು ಈಕ್ವಿಟಿ ಕೂಡ ಮಾಡ್ಬೋದು ಅಂತೇಳಿ ನನಗೆ ಒಂದ್ಸರಿ ತಲೆಯಲ್ಲಿ ಬಂತು. ಇನ್ನು ನಾನು ಈಕ್ವಿಟಿ ಮಾಡೋಕ್ಕೆ ಶುರು ಮಾಡಿದ್ದೆ ಜನವರಿಯಿಂದ. ಮನೋಜ್ ಜನವರಿಗಿಂತ ಮುಂಚೆ ನಾನು ಈಕ್ವಿಟಿ ಮಾಡ್ತೇನೆ. ಜನವರಿ ಶುರು ಮಾಡಿದ್ದೆ ಈಕ್ವಿಟಿ ಜನವರಿಯಿಂದ. ಅದು ಕ್ಲಿಕ್ ಆಯಿತು. ಈ ಫೆಬ್ರವರಿನೂ ಡೀಸೆಂಟ್ ರಿಟರ್ನ್ಸ್ ಬಂತು, ಮಾರ್ಚು ಚೆನ್ನಾಗಿ ಬಂತು, ಏಪ್ರಿಲು ತುಂಬ ಚೆನ್ನಾಗಿ ಬಂತು. ಏಪ್ರಿಲ್ದು ಒಂಥರ ನನ್ನ ಟ್ರೇಡಿಂಗ್ ಕೆರಿಯರಲ್ಲಿ ಲೈಫ್ ಟೈಮ್ ಹೈ ಅಂತ ಹೇಳ್ಬೋದು. ಯೂಶಲಿ ನಾನು ಒಂದು 3%, 2.5%, 3.5%, 4% ಮಾಡ್ತಾ ಇದ್ದೆ. ಫಸ್ಟ್ ಟೈಮ್ ಏಪ್ರಿಲಲ್ಲಿ ಐ ಹ್ಯಾವ್ ಕ್ರಾಸ್ಡ್ 8%. 8.75% ಆಗಿದೆ ನನ್ನದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಒನ್ ಸಿಂಗಲ್ ಮಂತ್. ಅಲ್ಟ್ರಾ ಬುಲ್ಲಿಶ್ ಕ್ಯಾಂಡಲ್ ಬಂದಿದೆ. ಒಂದು ಬಿಗ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಆ ಬಿಗ್ ಕ್ಯಾಂಡಲ್ ಆದ್ಮೇಲೆ ಯೂಶಲಿ ರೆಡ್ ಕ್ಯಾಂಡಲ್ ಬರುತ್ತೆ. ನನ್ನ ಟ್ರೇಡಿಂಗ್ ಅಲ್ಲಿ ನನ್ನ P&L ಅಲ್ಲಿ ರೆಡ್ ಬರದೇ ಇದ್ರೆ ನೆಕ್ಸ್ಟ್ ಬರುತ್ತೆ. ಹಾಗಾಗಿ ಅದನ್ನ ನಮ್ಮ ಕನ್ನಡ ವೀಕ್ಷಕರಿಗೆ, ನಮ್ಮವರಿಗೆ ತಿಳಿಸ್ಬೇಕು ಅಂತೇಳಿ ನಾನು ನೀವು ಮಾತಾಡ್ಕೊಂಡು ಈಗ ಸಾಧಿರೋದು. ಸರ್, ಅಂದರೆ ನೀವು ಈಕ್ವಿಟಿ ಪಿಕ್ ಮಾಡ್ತೀರಲ್ಲ, ತುಂಬ ಜನದ ಪ್ರಶ್ನೆ ಇರುತ್ತೆ, ಯಾವ ಬೇಸಿಸ್ ಕ್ರೈಟೀರಿಯಾ ಮೇಲೆ ಈಕ್ವಿಟಿ ಸ್ಟಾಕ್ಸ್ನ ಪಿಕ್ ಮಾಡ್ತೀರಾ? ನಾನೊಂದು ಚಾರ್ಟ್ ಮಾಡ್ಕೊಂಡಿದ್ದೀನಿ ಮನೋಜ್. ಅದರಲ್ಲಿ 1 hour ಟೈಮ್ ಫ್ರೇಮ್, 3 hour ಟೈಮ್ ಫ್ರೇಮ್ ಆ್ಯಂಡ್ 1 day ಟೈಮ್ ಫ್ರೇಮ್ ನೋಡಿಕೊಂಡು ಕ್ಯಾಂಡಲ್ ಫಾರ್ಮೇಷನ್ಸ್ ನೋಡಿಕೊಂಡು ನಾನು ಇದು ಮಾಡಿದೆ. ಆ್ಯಕ್ಚುಲಿ ನನಗೆ ಈ ಸರಿ ಈಕ್ವಿಟಿಯಲ್ಲಿ 12.15 lakh ಪ್ರಾಫಿಟ್ ಬಂದಿದೆ. ಆದರೂ ಅಲ್ಲಿ ನಂಬರ್ ಆಫ್ ಸ್ಟಾಕ್ಸ್ ಭಾಳ ಇಲ್ಲ. ಅದ್ರದ್ದು ಮೇಜರ್ ಕಾಂಟ್ರಿಬ್ಯೂಷನ್ ಬಂದು CDSL, ಆಮೇಲೆ BSE, ಆಮೇಲೆ ಯೆಸ್ ಬ್ಯಾಂಕ್. ಯೆಸ್ ಬ್ಯಾಂಕ್ ಏನು ಮಾಡಿದೆ, ನಾನು 1 ಲಕ್ಷ ಶೇರ್ ತಗೊಳ್ತಿದ್ದೆ. ₹2, ₹3 ಬಂದ ತಕ್ಷಣ ಕೊಟ್ಬಿಡ್ತಿದ್ದೆ. ಅದು ಒಂದು 2 ಸರಿ 3 ಸರಿ ವಾರದಲ್ಲಿ ಆಗಿದೆ. ಆಮೇಲೆ ನಿಮಗೆ ಗೊತ್ತಿದೆ, BSE ಫಾರ್ ನೋ ರೀಸನ್ 15% ಬಿತ್ತು ಒಂದು ದಿವಸ. ಏನು ರೀಸನ್ ನೋಡ್ತಾ ಇದ್ದೆ, ಸೆಲೆಕ್ಷನ್ ಅನ್ನೋದಕ್ಕಿಂತ ನೋಡ್ತಾ ಇದ್ದೆ BSE 15% ಬಿದ್ದಿದೆ. ಏನಾದ್ರು ನ್ಯೂಸ್ ಇದೆಯಾ ಅಂದರೆ ಏನೂ ನ್ಯೂಸ್ ಇಲ್ಲ. ಅರೆ ಇದೇನಿದು ನ್ಯೂಸ್ ಇಲ್ಲ ಅಂತೇಳಿ ತಕ್ಷಣ ಟ್ರೇಡ್ ಮಾಡಿದ್ದು. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಆಗಲೇ ಅದನ್ನು ಒಂದು ಒಳ್ಳೆ 3-4 ಲಕ್ಷ ಪ್ರಾಫಿಟ್ ಬುಕ್ ಮಾಡಿ, ಹಂಗಾಗಿ ಈಕ್ವಿಟಿಯಲ್ಲಿ ಜಾಸ್ತಿ ಬಂದಿದೆ. ಮೇನ್ಲಿ ನೀವು CDSL ಆ್ಯಂಡ್ BSE ಅಲ್ಲೇ ಒಳ್ಳೆ ಪ್ರಾಫಿಟ್. ಯೆಸ್ ಬ್ಯಾಂಕ್. ಓಕೆ. CDSL ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ನಮ್ಮ ದೇಶದ ಒಂದು ಡೆಪಾಸಿಟರಿ ಪಾರ್ಟಿಸಿಪೇಟ್ ಅಂತಾರೆ, ಸೆಂಟ್ರಲ್ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅಂತ ಕರೀತಾರೆ. ಆಮೇಲೆ DP, ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಮೇಂಟೈನ್ ಮಾಡೋದು CDSL. ಸೊ ಸೆಂಟ್ರಲ್ ಡೆಪಾಸಿಟರಿ ಸೆಕ್ಯೂರಿಟೀಸ್ ಲಿಮಿಟೆಡ್ ಫುಲ್ ಫಾರ್ಮು. ಸೊ ನಿಮ್ಮ ಡಿಮ್ಯಾಟ್ ಅಕೌಂಟ್ಸ್ನ ಕಂಪ್ಲೀಟ್ಲಿ ಹ್ಯಾಂಡಲ್ ಮಾಡೋದೇ CDSL. ವರ್ಚುವಲ್ ಬೇಸ್. ಮೊದಲೆಲ್ಲ ಡಿಜಿಟಲ್, ಈಗೆಲ್ಲ ಡಿಜಿಟಲ್ ಬೇಸ್ಡ್. ಸೊ ಕಂಪ್ಲೀಟ್ಲಿ CDSL. ಇವಾಗ ನಮ್ಮ ದೇಶದಲ್ಲಿ ಐ ಥಿಂಕ್ 10 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಇರ್ಬೋದೇನೋ. ಆ್ಯಂಡ್ ಮೇ ಬಿ ಹೋಗ್ತಾ ಇದು 20 ಕೋಟಿ, 30 ಕೋಟಿ, 50 ಕೋಟಿನೂ ಆಗ್ಬೋದು. ಮನೋಜ್, ಆ್ಯಕ್ಚುಲಿ ಹೇಳಿದರೆ ನಮ್ಮ ಇಂಡಿಯಾದಲ್ಲಿ ನಂಬರ್ ಆಫ್ ಪೀಪಲ್ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು ಬರೀ 4-5% ಅಷ್ಟೇ. ನಿಮ್ಮ ಅಮೆರಿಕದಲ್ಲಿ ಯು ವಿಲ್ ಗೆಟ್ 50%.
ಎಸ್. ಜಪಾನ್ ಅಂತ ದೇಶದಲ್ಲಿ 30% ಇದ್ದಾರೆ. ಹೌದು ಹೌದು ಅಂದ್ರೆ ನಮ್ಮಲ್ಲಿ ಗ್ರಾಜುಯಲ್ ಆಗಿ ಡೆವಲಪ್ ಆಗ್ತಾ ಇದೆ. ಹೌದು. ಇದೇ ರೀತಿ ಡೆವಲಪ್ ಆಗ್ತಾ ಹೋದ ಅಂದ್ರೆ ಅದು ಎಂಡ್ಲೆಸ್, ಅದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಬಿಕಾಸ್ ನಾವು 140 crore ಪಾಪ್ಯುಲೇಷನ್ ಇರುವಂತ ದೇಶ ನಮ್ದು. CDSL ಅದು ಯೂಶಲಿ ಹೊಸ ಕಂಪ್ನಿಗಳು ಯಾರ್ಯಾರು ಬರ್ತಾ ಇದಾರೋ ಬರ್ತಿರೋರೆಲ್ಲ CDSL ಜೊತೆ ಟೈಪ್ ಆಗ್ತಾರೆ. ಹೌದು ಹೌದು ಹೌದು. ಸೊ ಮೊದಲು NSDL ಇತ್ತು, ಇವಾಗ CDSL. ಹಳುಬ್ರೆಲ್ಲ NSDL ಇದ್ದಾರೆ. ಈಗ ಜರೋಡ ಕೂಡ CDSL. ಈಗ ನೀವೇ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಶುರು ಮಾಡಿ ಒಂದು ಡಿಮ್ಯಾಟ್ ಅಕೌಂಟ್ ಮಾಡಿದ್ರೆ ಯೂಶಲಿ ಆ ಒಂದು ಫ್ರೆಂಡ್ಲಿ ಅಲ್ಲಿ CDSL ಒಂದು ಸ್ವಲ್ಪ ವಾತಾವರಣ ಚೆನ್ನಾಗಿದೆ ಅದ್ರ ಜೊತೆ ಟೈಅಪ್ ಆಗ್ಲಿಕ್ಕೆ. ಹಾಗಾಗಿ ಎಲ್ಲರೂ ಟೈಮ್ ಹೋಗ್ಬೋದು CDSL. ನಾನು ಆಲ್ ಟೈಮ್ ಐ CDSL ಬಂದಾಗ ನಾನು 5 minutes ಕ್ಯಾಂಡಲ್ ಇಟ್ಕೊಂಡು ಕೂತಿದ್ದೆ ಅವತ್ತು. ಅದು ಬೀಳಕ್ಕೆ ಶುರುವಾಯಿತು ಅಂದ್ಕೊಂಡೆ ಆಲ್ ಟೈಮ್ ಐ ಇದೆ, ನನಗೂ ಆಗಲೇ ಒಂದು 20-25% ಪ್ರಾಫಿಟ್ ಇದೆ, ಯಾಕೆ ಬುಕ್ ಮಾಡಬಾರ್ದು ಅಂತ ಬುಕ್ ಮಾಡಿದೆ. ದಟ್ ವಾಸ್ ಆಲ್ಸೋ ಎ ಗುಡ್ ಡಿಸಿಷನ್. ಹೇಳ್ಬೇಕು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಈಕ್ವಿಟಿ ನನಗೆ ತುಂಬ ಚೆನ್ನಾಗಿ ಕೈ ಹಿಡಿತು. ಯಾವಾಗಲೂ ಹಿಂಗೆ ಆಗಲ್ಲ, ಈ ಸರಿ ಮಾತ್ರ ನಾನು ಏನೇನು ಕೈ ಹಾಕಿದ್ನೋ ಎಲ್ಲ. ಸೊ 3 ಸ್ಟಾಕ್ಸ್, 3 ಸ್ಟಾಕ್ಗಳ ರಹಸ್ಯ, ಒಂದು ಯೆಸ್ ಬ್ಯಾಂಕ್, CDSL ಆ್ಯಂಡ್ BSE. ಓಕೆ ಗ್ರೇಟ್ ಸರ್. ಮೇಜರ್ ಸರ್ ಯೆಸ್ ಬ್ಯಾಂಕ್ ಬಗ್ಗೆ ತುಂಬ ಜನ ವೀಕ್ಷಕರ ಕಮೆಂಟ್ ಸೆಕ್ಷನಲ್ಲಿ ಹೊಡಿಬೋದು. ಸರ್ ಯೆಸ್ ಬ್ಯಾಂಕು ಲಾಸ್ಟು ಇಷ್ಟು ವರ್ಷಗಳಿಂದ ಹೋಗಲಿಲ್ಲ, ಯಾವ ಧೈರ್ಯದ ಮೇಲೆ ಯೆಸ್ ಬ್ಯಾಂಕ್ ತೊಗೊಂಡ್ರಿ ಅಂತ? ನಾನೊಂದು ಬೆಂಚ್ ಮಾರ್ಕ್ ಒಂದು ಇದು ಇಟ್ಕೊಂಡಿದ್ದೆ. 21 ರೂಪಾಯಿ 22 ರೂಪಾಯಿ ಬಂದರೆ ತಗೋಬೋದು ಯೆಸ್ ಬ್ಯಾಂಕ್ ಅಂತೇಳಿ. 21-22 ಬಂದ್ರೆ ತಗೋಬೋದು. ಈ ಹಿಂದೆ ಬಿಡಿ 31 ರೂಪಾಯಿ ಬಂದಿತ್ತು, 31 ಬಂದು ರೀಟ್ರೇಸ್ಮೆಂಟ್ ಆಗಿದೆ. 31 ಬಂದು ರೀಟ್ರೇಸ್ಮೆಂಟ್ ಆದಾಗ 21-22 ಬಂದಾಗ 22 ಬಂದಾಗ ತಗೊಂಡೆ. ಒಂದು ದಿವಸ 5% ಅಪ್ ಬಂದಿತ್ತು. 25ವರೆನ 26 ಸಿಕ್ತು. ತಕ್ಷಣ ಅದನ್ನು ಬುಕ್ ಮಾಡಿದೆ. ಮತ್ತೊಂದು ಸರಿ 2 ಸರಿ ಆ ಥರ ಮಾಡಿದೆ. ಈಗ ಯೆಸ್ ಬ್ಯಾಂಕು 31 ಬಂದು ರೀಟ್ರೇಸ್ಮೆಂಟ್ ಆಗಿರೋದ್ರಿಂದ ನನಗೆ ಅನಿಸುತ್ತೆ ನೆಕ್ಸ್ಟ್ ಮತ್ತೆ ಅದು ಬುಲ್ ರನ್ ಸ್ಟಾರ್ಟ್ ಆದಮೇಲೆ ಆರಾಮಾಗಿ 35, 36, 38, 40 ಟಚ್ ಆಗುತ್ತೆ. ಸಪೋರ್ಟ್ಸ್ ಝೋನ್ ಅಲ್ಲಿ ನೀವು ತಗೋತಾ ಇದ್ದೀರಾ ಅಷ್ಟೇ. ಅದು ಹೀಗೆ ಪರ್ಟಿಕ್ಯುಲರ್ ಆಗಿ ಹಾಗೆ ಅಂತ ಹೇಳಿಕ್ ಬರಲ್ಲ. ಒಂದು 4 ಥಾಟ್, 21 ರೂಪಾಯಿ ಬಂದಿದೆ, 22 ರೂಪಾಯಿ ಬಂದಿದೆ, ಇನ್ನು ಎಷ್ಟು ಕೆಳಗಡೆ ಹೋಗುತ್ತೆ. ಅದು ಈಕ್ವಿಟಿ ಬೇರೆ, F&O ಮಾಡಿದ್ರೆ ಭಯ ಜಾಸ್ತಿ, ಅವತ್ತೇ ಸೆಟ್ಲ್ ಮಾಡಬೇಕು. ಇದು ಬೇಕಾದ್ರೆ 1 ತಿಂಗಳು ಕಾಯೋಣ, 15 ದಿವಸ ಕಾಯೋಣ, 3 ತಿಂಗಳು ಕಾಯೋಣ ಬಿಡು ಅನ್ನೋ ಒಂದು ಮನೋಭಾವದಿಂದ ಮಾಡಿಕೊಂಡು ಮಾಡಿದ್ದೆ. ಸೊ ಡೆಫಿನೆಟ್ಲಿ ಅದೇ ಬ್ಯಾಂಕಿಂಗ್ ಸ್ಟಾಕ್ಸ್ಗೆ ಸಮಥಿಂಗ್ ಗುಡ್ ನ್ಯೂಸ್ ಬಂದಾಗ ಯೆಸ್ ಬ್ಯಾಂಕ್ ಸಹ ಮೇಲಕ್ಕೆ ಹೋಗುತ್ತೆ. ಬಟ್ ಫಂಡಮೆಂಟಲಿ ಯೆಸ್ ಬ್ಯಾಂಕ್ ರೇಂಜ್ ಬಂದ್ಬಿಟ್ಟು 15, 20, 30 ಅದೇ ಆ ರೇಂಜಲ್ಲಿ ಇರುತ್ತೆ. ಬಟ್ ತುಂಬ ಜನ ಯೆಸ್ ಬ್ಯಾಂಕ್ ಮತ್ತೆ 400 ರೂಪಾಯಿಗೆ ಹೋಗುತ್ತೆ ಅಂತ ಭ್ರಮೆಯಲ್ಲಿದ್ದರೆ ಡೆಫಿನೆಟ್ಲಿ ಅದು ಹೋಗಲ್ಲ. ಬಿಕಾಸ್ ಯೆಸ್ ಬ್ಯಾಂಕ್ ಏನು ಮಾಡಿದ್ರು, ಫರ್ದರ್ ಫಂಡ್ ಆಫರಿಂಗ್ ಅದನ್ನು IPO ಆದಮೇಲೆ FPO ಅಂತ ಕರೀತಾರೆ, ಅದನ್ನು ಲಾಂಚ್ ಮಾಡಿ ಅವ್ರ ಶೇರ್ಸ್ಗಳನ್ನು ಕಂಪ್ಲೀಟ್ಲಿ ಡೈಲ್ಯೂಟ್ ಮಾಡಿಬಿಟ್ರು. ಸೊ ಆದ್ದರಿಂದ ಯೆಸ್ ಬ್ಯಾಂಕ್ ಯಾವ ಕಾರಣಕ್ಕೂ 400 ಇವತ್ತು ಆಸ್ ಆಫ್ ನಾವು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಯೆಸ್ ಬ್ಯಾಂಕ್ ಇಲ್ಲ. ನಾನು ಅದನ್ನ ಟ್ರೇಡಿಂಗ್ ಪರ್ಪಸ್ ಮಾಡಿದ್ದೆ. ಸೊ ಜಸ್ಟ್ ಒಂದು ಟೆಂಪ್ರವರಿ ಬೇಸಿಸ್ ಅಲ್ಲಿ ತೊಗೊಂಡಿದ್ದಾರೆ ಸರ್, ಟೆಂಪ್ರವರಿಗೆ ಮಾರಿದ್ದಾರೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಅಗೇನ್ ಯೆಸ್ ಬ್ಯಾಂಕ್ ಇಸ್ ಅ ಡಿಸ್ಕ್ಲೈಮರ್, ಇಟ್ಸ್ ಅ ವೆರಿ ರಿಸ್ಕಿ ಸ್ಟಾಕ್ ಫಾರ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಆರ್ ಮೀಡಿಯಮ್ ಟರ್ಮ್ ಇಟ್ಸ್ ಗುಡ್. ಸರ್ ಅದು ಬಿಟ್ಟರೆ ಈಕ್ವಿಟಿಯಲ್ಲಿ, ಸೊ ನೀವು ನಾನು ಈಕ್ವಿಟಿಯಲ್ಲಿ ಐ ಥಿಂಕ್ 90 lakhs ಪ್ಲಸ್ ಮಾಡಿದ್ದೀನಿ. ಸೊ 90 lakhs ಪ್ಲಸ್. ಸೊ ಈಕ್ವಿಟಿ ಸೊ ದುಬೈಯಿಂದ ವಿಡಿಯೋನು ಸಹ ಮಾಡಿದ್ದೀನಿ. ಸೊ ಈಕ್ವಿಟಿ ಅಂದವಾಗ ಸೊ ನೀವು ಯಾಕೆ ಇಷ್ಟು ವರ್ಷಗಳಿಂದ ಹಿಂದೆ ಉಳಿದಿದ್ರಿ ಈಕ್ವಿಟಿಯಿಂದ? ಎನಿ ರೀಸನ್? ಹಿಂದೆ ಉಳಿದಿರೋದು ಅಂತ ಏನೂ ಇಲ್ಲ ಮನೋಜ್. ಅದು ಆಪ್ಷನ್ಸ್ ಅಂತೇಳಿ ಚೆನ್ನಾಗಿ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿತ್ತು. ಆಪ್ಷನ್ ಟ್ರೇಡಿಂಗ್ ಅಲ್ಲೇ ನಾನು ಲಾಸ್ ಮಾಡಿ, ಇನಿಷಿಯಲ್ ಡೇಸಲ್ಲಿ ಲಾಸ್ ಮಾಡಿ ರಿಕವರಿ ಮಾಡಿದ್ದು ನಾನು ಆಪ್ಷನ್ಸ್ ಅಲ್ಲೇ. ಅದೇ ಒಂದಿತ್ತು. ಗ್ರ್ಯಾಜುಯಲಿ ಮಾಡ್ತಾ ಇದು ಆಪ್ಷನ್ಸಲ್ಲಿ ಸಿಕ್ಕಾಬಿಟ್ಟೆ ರಿಸ್ಕ್ ಜಾಸ್ತಿ, ಆಮೇಲೆ ಟೆನ್ಷನ್ ಜಾಸ್ತಿ. ಅಂಥವ್ರು ಇದ್ಬಿಟ್ರೆ ಆಪ್ಷನ್ ಟ್ರೇಡಿಂಗ್ 1 ವರ್ಷ 2 ವರ್ಷ ಮಾಡಿಬಿಟ್ರೆ BP ಬಂದ್ಬಿಡುತ್ತೆ ಅವ್ರಿಗೆ ಗ್ಯಾರಂಟಿಯಾಗಿ. ಹಂಗಾಗಿ ನಾನು ಈಕ್ವಿಟಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಪ್ರಯತ್ನ ಪಟ್ಟೆ. ಜನವರಿನೂ ಸಕ್ಸಸ್ ಆಯಿತು, ಫೆಬ್ರವರಿ ಸಕ್ಸಸ್ ಆಯಿತು, ಮಾರ್ಚ್ ಸಕ್ಸಸ್ ಆಗಿದೆ, ಏಪ್ರಿಲ್ ಸಕ್ಸಸ್ ಆಗಿದೆ. ನೋಡ್ಬೇಕು ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಬೇಕು. ಈಗ ನಾನು ಆಪ್ಷನ್ ಪ್ಲಸ್ ಈಕ್ವಿಟಿ 2 ಮಿಕ್ಸ್ ಮಾಡಿ ಮುಂದುವರಿಸ್ಕೊಂಡು ಹೋಗ್ತೇನೆ. ಸೊ ಮೇನ್ಲಿ ಈಕ್ವಿಟಿಯಲ್ಲಿ ನೀವು ಮೇನ್ಲಿ ಲಾಂಗ್ ಟರ್ಮ್ ಅಂತ ಏನೂ ಮಾಡಿಲ್ಲ, ಮೇನ್ಲಿ ಸ್ವಿಂಗು ಇದೆ. ಲಾಂಗ್ ಟರ್ಮು ಇದೆ. ಲಾಂಗ್ ಟರ್ಮ್ ಕೆಲವು ಸ್ಟಾಕ್ಸ್ ಇದೆ, ಅದು ಹಾಗೇ ಇದೆ. ಕೆಲವು ಲಾಂಗ್ ಟರ್ಮ್ ಇದೆ. ಕೆಲವು ನಾನು ತಗೋಬೇಕಾದ್ರೆ ಐಡೆಂಟಿಫೈ ಮಾಡ್ತೀನಿ, ಇದು 10% ಬಂದರೆ, 15% ಬಂದರೆ, 20% ಆದರೆ ಎಕ್ಸಿಟ್ ಅಂತ. ಅದು ನಾನು ಎಕ್ಸಿಟ್ ಆದ್ಮೇಲೆ ಇನ್ನು ಮುಂದೆ ಜಾಸ್ತಿ ಹೋಗ್ಬೋದು. ಬಟ್ ಐ ಆಮ್ ಹ್ಯಾಪಿ ವಿತ್ ದಟ್. ಈಗ ನನಗೆ 15%, 20% ಬಂದಿದೆ, 20 ದಿವಸ ಆಗಿದೆ, 25 ದಿವಸ ಆಗಿದೆ, 20% ಬಂದರೆ ಇನ್ನೇನು ಬೇಕು?
ಆ ಥರ ಎಕ್ಸಿಟ್ ಮಾಡ್ಕೊಂಡು ಹೋಗ್ತೀನಿ. ಆ ಥರ ಲಾಂಗ್ ಟರ್ಮು ಇದೆ. ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಜನ ವೀಕ್ಷಕರಿಗೆ ಒಂದು ಅಗೇನ್ ಡಿಸ್ಕ್ಲೈಮರು, ಸರ್ ಪೋರ್ಟ್ಫೋಲಿಯೋನ ಯಾರು ಕಾಪಿ ಮಾಡಬೇಡಿ. ಒಂದು 5 ಸ್ಟಾಕ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೋಸ್ಕರ. 5 ಸ್ಟಾಕು ನೀವು ಯಾವಾಗೂ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾನು ಸೇಫ್ ಆಗಿರ್ತೀನಿ ಅಂತ ಅನ್ಸೋದು. ಈಗ ಆ ಥರ ಸ್ಟಾಕ್ ಅಂತಂದರೆ ಈಗ ನೀವು ಇಬ್ಬರು ಡಿಸ್ಕಸ್ ಮಾಡಿದ್ವಲ್ಲ, CDS ಬೆಸ್ಟ್. ಓಕೆ. ಯಾವ ಕಾರಣಕ್ಕೂ ಕೆಲವು ಶೇರ್ಸ್ ನಾವು ನೋಡ್ತೀವಿ ಸಿಕ್ಕಾಬಟ್ಟೆ 1000 ರೂಪಾಯಿ ನಡೀತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಬರೀ 6 ತಿಂಗಳಲ್ಲೇ 100 ರೂಪಾಯಿ ಆಗ್ಬಿಡೋದು, 200 ರೂಪಾಯಿ ಆಗ್ಬಿಡೋದು ಎಲ್ಲ ಆಗುತ್ತೆ. CDS ಅಲ್ಲಿ ಆಗೋ ಚಾನ್ಸಸ್ಸೇ ಇಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಕೈಯಲ್ಲಿದೆ. ಬರ್ತಾ 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 ಇನ್ನೂ ಮುಂದಕ್ಕೆ ಹೋಗುತ್ತೆ. ಇನ್ನೂ ಅದು ಗ್ರೋತ್ ಅಂತೂ ತುಂಬ ಚೆನ್ನಾಗಿದೆ. ಏನಾದ್ರು ರೀಟ್ರೇಸ್ಮೆಂಟ್ ಆದರೆ ಇಟ್ ಈಸ್ ಎ ರೈಟ್ ಟೈಮ್ ಟು ಬೈ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ನೆಕ್ಸ್ಟು ನನಗೆ ತೊಗೋಬೋದು ಅಂತ ಅನ್ಸಿರೋದು LIC ನೋಡಿ, ಅದು 1200 ರೂಪಾಯಿ ಟಚ್ ಆಗಿ ಇವತ್ತು 890 ರೂಪಾಯಿನ ನಡೀತಾ ಇದೆ ಇವತ್ತು. ಅದು ಕೂಡ ನಿಮಗೆ ತೊಂದರೆ ಆಗಲ್ಲ. ಈಗ ನಾವು ಯಾರಿಗಾರು ಸಜೆಸ್ಟ್ ಮಾಡಿದರೆ ಅದು ಜಾಸ್ತಿ ಲಾಭ ಕೊಡದಿದ್ರೆ ಪರವಾಗಿಲ್ಲ, ಲಾಸ್ ಮಾಡಬಾರ್ದು. ಈಗ ನೀವು 890-900 ರೂಪಾಯಿ ಶೇರು 500 ರೂಪಾಯಿ 600 ರೂಪಾಯಿ ಆಗ್ಬಿಟ್ರೆ ಪಾಪ ಯಾರಿಗೇ ಆಗಲಿ ತುಂಬ ಇದಾಗ್ಬಿಡುತ್ತೆ. ಬಟ್ ಇವೆಲ್ಲ ಅಂಥವಲ್ಲ. ಇದು ಏನಿದ್ರು ಆದರೆ ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಹೊರತು ಇವೆಲ್ಲ ಹೆಂಗಂದ್ರೆ ಬೀಳೋದಿಲ್ಲ. LIC ಕೂಡ ಭಾಳ ಒಳ್ಳೆ ಶೇರು ಅಂದರೆ. ಆಮೇಲೆ ಇದು ಇನ್ನೂ ಒಂದು BSC ತುಂಬ ಕರೆಕ್ಷನ್ ಆಗಿದೆ. 2500 ಚಿಲ್ಲರನೋ 2400 ಚಿಲ್ಲರನೋ ಇದೆ. BSC ಕೂಡ ಕಣ್ಣು ಮುಚ್ಕೊಂಡು ಹಾಕ್ಬೋದು. CDS ಅಲ್ಲೂ BSCಗೆ ಭಾಳ ಸೌಮ್ಯತೆಗಳಿದೆ. BSC ಕೂಡ ಹಾಕ್ಬೋದು. ನನಗೆ ಇನ್ನೊಂದು 20 ರೂಪಾಯಿ ಒಳಗಡೆ ಇದು ಅಂತಂದರೆ ಐಡಿಯಾ ಹಾಕ್ಬೋದು ಅಂತ ನನ್ನ ಒಂದು ಅನಿಸಿಕೆ. 12 ರೂಪಾಯಿ 11 ರೂಪಾಯಿಗೆ ಐಡಿಯಾ, ವೋಡಾಫೋನ್ ಐಡಿಯಾಗೆ. ಅಗೇನ್ ಬುಕ್ ವ್ಯಾಲ್ಯೂ ಆಫ್ ಐಡಿಯಾ ಇಸ್ ನೆಗೆಟಿವ್ ಇರೋದ್ರಿಂದ ತುಂಬ ರಿಸ್ಕ್ ಇರುತ್ತೆ. ಒಂದು ಸ್ವಲ್ಪ ಲಾರ್ಜ್ ಕ್ಯಾಪ್ಸ್ ಸರ್, ಎನಿ ಲಾರ್ಜ್ ಕ್ಯಾಪಲ್ಲಿ ಅಷ್ಟೇ. ಇನ್ನು ಹೊಸಬ ಇನ್ನು ಈಕ್ವಿಟಿಗೆ ಈ F&O ಬಗ್ಗೆ ಏನು ಕೇಳಿದ್ರು ಹೇಳ್ತೀನಿ. ಈಕ್ವಿಟಿ ನಾನು ಇನ್ನೂ ಹೊಸಬ, ಬರೀ ಜನವರಿ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರು. ನೋ ಇಶ್ಯೂಸ್. ನನಗೆ ಅನ್ಸಿದ್ದನ್ನು ಹೇಳಿ. ನನ್ನ 5 ಫೇವ್ರೆಟ್ ಸ್ಟಾಕ್ಸ್ ಅಂತ ನೀವು ಕೇಳಿದ್ರೆ, ಸೊ ದ ಫಸ್ಟ್ ಈಸ್ ಅಗೇನ್ ರಿಲಯನ್ಸ್. ಸೊ ರಿಲಯನ್ಸ್ ಯಾಕಂದರೆ ಭಾರತದ ನಂಬರ್ 1 ಸ್ಟಾಕು, ವಿಚ್ ಈಸ್ ವೆರಿ ವೆರಿ ಸೇಫ್ ಸ್ಟಾಕ್. ಮುಖೇಶ್ ಅಂಬಾನಿ. ಸೊ ಒಳ್ಳೆ ಬೇಸ್ ಇದೆ ಆ್ಯಂಡ್ ಒಳ್ಳೆ ಸಪೋರ್ಟ್ ಇದೆ. ಅದು ಏನೇ ಮಾಡೋಕ್ಕೆ ಹೋದರೂ ಮುಖೇಶ್ ಅಂಬಾನಿ ಅಲ್ಲಿ ಸಕ್ಸಸ್ ಅಂತೂ ಇದ್ದೇ ಇದೆ ಮುಖೇಶ್ ಅಂಬಾನಿಗೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ HDFC ಬ್ಯಾಂಕ್ ಈಸ್ ಅಗೇನ್ ಯೂನಿವರ್ಸಲ್ ಸ್ಟಾಕ್. ಅದು ಬೆಸ್ಟ್ ಎವರ್. ಕರೆಕ್ಟು. HDFC ಬ್ಯಾಂಕು ಏನಾಗಿದೆ, ಮುಂದಕ್ಕೆ ಬರ್ತಾನೆ ಇಲ್ಲ. ಎಲ್ಲ ನೀವು 4 ವರ್ಷದಿಂದ ಅಲ್ಲೇ ಇದೆ. ಎಷ್ಟು ಜನ ಹೇಳ್ತಾ ಇದ್ದಾರೆ, ಯಾರನ್ನಾರು ತಗೊಳ್ಳಿ, ಯಾರು ಯೂಟ್ಯೂಬರ್ಸ್ ತಗೊಳ್ಳಿ, ಯಾರು ಫೇಮಸ್ ಇರೋ ತಗೊಳ್ಳಿ, HDFC ಬ್ಯಾಂಕ್ ಅಂತಿದ್ದಾರೆ. ಅದು ಯಾಕೋ ಮುಂದಕ್ಕೆ ಬರ್ತಾನೆ 4 ಇಯರ್ಸ್ ಇಂದ ಅಲ್ಲೇ ಇದೆ. ಸೊ ಡೆಫಿನೆಟ್ಲಿ ಅದೇ ಹೆಂಗಂದ್ರೆ ಇದೊಂಥರ ಚೈನೀಸ್ ಬ್ಯಾಂಬು ಇದ್ದಂಗೆ. 4 ವರ್ಷ ರಿಟರ್ನ್ಸ್ ಕೊಡಲ್ಲ, 4 ವರ್ಷದಲ್ಲಿ ಡಬಲ್ ಟ್ರಿಬಲ್ ಆಗಿರ್ತದೆ. ವಾಟ್ ಈಸ್ CAGR ನೋಡಿದ್ರೆ ಒಂದು 15% ಆದರೂ ಕೊಟ್ಟಿರುತ್ತೆ. ದಟ್ ಈಸ್ ಅವರ್ ಮಾರ್ಕೆಟ್ ವರ್ಕ್ಸ್. ಯಾಕಂದರೆ ಇವಾಗ ಬಜಾಜ್ ಫಿನಾನ್ಸ್ ಎಕ್ಸಾಂಪಲ್ ತೊಗೊಂಡ್ರೆ ನೀವು, ಲಾಸ್ಟ್ 3 ಇಯರ್ಸಿಂದ ಬಜಾಜ್ ಫಿನಾನ್ಸ್ ಏನು ರಿಟರ್ನ್ಸ್ ಕೊಡಲಿಲ್ಲ. ಬಟ್ ನೆಕ್ಸ್ಟ್ 3 ಇಯರ್ಸ್ ಡೆಫಿನೆಟ್ಲಿ ಕೊಡುತ್ತೆ. ದಟ್ ಕಾನ್ಫಿಡೆನ್ಸ್ ವಿ ಹ್ಯಾವ್. ಸೊ HDFC, ಬಜಾಜ್ ಫಿನಾನ್ಸ್, ರಿಲಯನ್ಸ್ ಆ್ಯಂಡ್ ಈವನ್ TCS ಸಾಫ್ಟ್ವೇರಲ್ಲಿ. ಆ್ಯಂಡ್ ಇನ್ನೊಂದು ಸಣ್ಣದು ಮಿಡ್ ಕ್ಯಾಪ್ ಅಂದರೆ ಸೋನಾ ಕಾಮ್ಸ್ ಅಂತ ಒಂದಿದೆ. ಅದು ಒಂಥರ ಕೈಂಡ್ ಆಫ್ ಅ ಮಿಡ್ ಕ್ಯಾಪ್ ಕಂಪನಿ. ದೇ ಆರ್ ಇಂಟು ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್, EV ರಿಲೇಟೆಡ್. ಸೊ ಸೋನಾ ಕಾಮ್ಸ್, ಐ ಥಿಂಕ್ ಈ 5 ಸ್ಟಾಕ್ಸ್ ನನ್ನ ಒಂದು ಪಿಕ್. ಅಗೇನ್ ಡಿಸ್ಕ್ಲೈಮರ್, ನಾನು ಇದನ್ನು ಎಲ್ಲೂ ಸಜೆಷನ್ನು ರೆಕಮೆಂಡೇಷನ್ ಅಂತ ಕೊಡ್ತಾ ಇಲ್ಲ. ಕಾಂಟ್ಯಾಕ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ಬಿಫೋರ್ ಇನ್ವೆಸ್ಟಿಂಗ್. ಜಸ್ಟ್ ನನ್ನ ಒಂದು ಫೇವ್ರೆಟ್ ಸ್ಟಾಕ್ಸ್ ಅಂತ ಹೇಳ್ತಾ ಇದ್ದೀನಿ. ದಿಸ್ ಈಸ್ ನಾಟ್ ಅ ಬೈಯಿಂಗ್ ರೆಕಮೆಂಡೇಷನ್ ಅಟ್ ಆಲ್. ಎಸ್ ಸರ್. ಕಮಿಂಗ್ ಟು F&O ಸರ್. F&O ಅಂದ ತಕ್ಷಣ ತುಂಬ ಜನಕ್ಕೆ ಸರ್ ಆಪ್ಷನ್ಸಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ ಸರ್, ಹೆಂಗೆ ಮಾಡಿದ್ರಿ ಸರ್ 5 ಲಕ್ಷ ಅಂತ ಒಂದು ಕೇಳ್ತಾರೆ. ಸೊ ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ರಿ ಸರ್ ಆಪ್ಷನ್ಸಲ್ಲಿ? ನಾನೊಂದು ಟೆಲಿಗ್ರಾಮ್ ಚಾನಲ್ ಗ್ರೂಪಲ್ಲಿದ್ದೀನಿ. ಓಕೆ. ಅದರಲ್ಲಿ ಇರೋರೆಲ್ಲರೂ ಮೋರ್ ದೆನ್ 1 crore ಕ್ಯಾಪಿಟಲ್ ಇರೋರು. ಓಕೆ. ಅದರಲ್ಲಿ 15 ಕೋಟಿ 20 ಕೋಟಿ ಕ್ಯಾಪಿಟಲ್ ಇರೋರು ಇದ್ದಾರೆ ನನ್ನ ಗ್ರೂಪಲ್ಲಿ. ಆ ಗ್ರೂಪಲ್ಲಿ ಪ್ರತಿಯೊಬ್ಬರು ಆಲ್ಮೋಸ್ಟ್ ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಕಳ್ಕೊಂಡಿದ್ದಾರೆ. ಒಬ್ಬ ಮನುಷ್ಯ 1 ವರ್ಷ ದುಡ್ದಿರೋ ದುಡಿಮೆ ಕಳೆದೋಯ್ತು ನಂದು ಅಂತ ಗೋಳಾಡ್ತಿದ್ದ ಗ್ರೂಪಲ್ಲಿ ಹಾಕೊಂಡು. 1 ವರ್ಷ ದುಡಿಮೆ ಮಾಡಿರೋದು 1 ತಿಂಗಳಲ್ಲಿ ದುಡ್ಡು ಕಳೆದ್ರೆ ಏನಾಗಬೇಕು ಮನುಷ್ಯನ ಪರಿಸ್ಥಿತಿ? ಮೈಂಡ್ ಸೆಟ್. ಇಟ್ ಈಸ್ ಅ ಮೈಂಡ್ ಸೆಟ್ ಅಷ್ಟೇ. ದುಡ್ಡು ಹೋಯ್ತು ಅಂತಲ್ಲ, ಇಟ್ಸ್ ಎ ಮೈಂಡ್ ಸೆಟ್. ಅವನು ಡಿಪ್ರೆಸ್ ಆಗಿಬಿಡ್ತಾನೆ, ಒಂಥರ ಅವ್ನಿಗೆ ಟ್ರೇಡ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಎಲ್ಲರೂ ಭಾಳ ಜನ ಕಳೆದಿದ್ದಾರೆ. ನನಗೆ ಗೊತ್ತಿರೋಂಗೆ ಮಾರ್ಚ್ ಆ್ಯಂಡ್ ಏಪ್ರಿಲ್ ತುಂಬ ಜನಕ್ಕೆ ಅದೇ ಎಫೆಕ್ಟ್ ಆಗಿದೆ. ದ ರೀಸನ್ ಈಸ್ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಂತ. ಈಗ HFT ಅಂತಂತಾರೆ. ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸು ಈಗ ಆಲ್ಗೋ ಟ್ರೇಡ್ಸ್ ಅದು ಶುರುವಾಗಿದೆ. ಅದನ್ನು
ಜನ ಒಳ್ಳೆ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊತಾ ಇದ್ದಾರೆ, ತುಂಬ ದುಡ್ಡಿರೋರು, ಸಾವಿರಾರು ಕೋಟಿಗಟ್ಟಲೆ ಇಟ್ಕೊಂಡಿರೋರು. ಅವರು ಸ್ಪೈಕ್ ಬರಬೇಕು, ನಿಮಗೆ ಸ್ಪೈಕ್ ಬಂದರೆ ಮಾತ್ರ ಬೇರೆಯವ್ರ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ ಓಕೆ. ಇವತ್ತು ನೀವು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಇಂಡಿವಿಜುವಲ್ ಸ್ಟ್ರೈಕ್ ಪ್ರೈಸಿಗೆ ಸ್ಟಾಪ್ ಲಾಸ್ ಇಟ್ಟಿದ್ರೆ ಎಲ್ಲರೂ ಇಡೀ ಹಿಟ್ ಆಗಿದೆ. ಎಸ್ ಎಸ್. ಓವರ್ ಆಲ್ MTM ಅದು ಯಾರು ಆಲ್ಗೋ ಮಾಡ್ತಾರೋ ಅವರು, ಆಲ್ಗೋ ಮಾಡದೇ ಇರೋರ್ಗೆ ಅಪ್ಲೈ ಆಗಲ್ಲ. ಓವರ್ ಆಲ್ MTM ಎಷ್ಟು ಇಡ್ತಾರೆ, 1% 2% ಇಟ್ಟಿರ್ತಾರೆ, ಅದು ಹಿಟ್ ಆಗಿದೆ. ಎಲ್ಲರಿಗೂ ಸ್ಟ್ರೈಕ್ ಪ್ರೈಸ್, ಇಂಡಿವಿಜುವಲ್ ಸ್ಟ್ರೈಕ್ ಪ್ರೈಸ್ ಹಿಟ್ಟಾಗಿ ದುಡ್ಡು ಕಳೆದಿದ್ದಾರೆ. ಓವರ್ ಆಲ್ MTM ಇದು ಮಾಡಿ ಕಳೆದಿದ್ದಾರೆ. ಆಲ್ಗೋ ಏನು ಮಾಡ್ತಾ ಇದೆ, ಸಡನ್ ಸ್ಪೈಕ್ ಕೊಡುತ್ತೆ. ಸಡನ್ ಸ್ಪೈಕ್ ಕೊಟ್ಟು ನಾವು 10 ರೂಪಾಯಿ 15 ರೂಪಾಯಿ ಆಸೆಗೆ ನಾವು ಸೆಲ್ ಮಾಡಿರ್ತೀವಿ, ಅದು 10 ರೂಪಾಯಿ ಇರೋದು ಒಂದೇ ಸರಿ 100 ರೂಪಾಯಿ 120 ರೂಪಾಯಿ 130 ರೂಪಾಯಿ ಹೋಗುತ್ತೆ. ಸರ್ ಅದು ಇನ್ನೊಂದು ವಿಪರ್ಯಾಸ ಅಂದರೆ ಏನಂದರೆ 10 ರೂಪಾಯಿ ಇರೋ ಪ್ರೀಮಿಯಮ್ 100 ರೂಪಾಯಿ ಹೋಗಿರುತ್ತೆ, ನೀವು 20 ರೂಪಾಯಿ ಸ್ಟಾಪ್ ಲಾಸ್ ಇಟ್ಟರೆ ಟ್ರಿಗರ್ ಆಗಲ್ಲ. ಯಾಕೆ ಹೇಳಿ, ಜಂಪ್ ಆಗುತ್ತೆ, ಅದು ಜಂಪ್ ಆಗುತ್ತೆ, ಸ್ಟಾಪ್ ಲಾಸ್ 30 ರೂಪಾಯಿ ಜಂಪ್ ಆಗುತ್ತೆ. ಹಂಗಾಗುತ್ತೆ. ನನಗೆ ಇದು ಯಾವಾಗ ಕಂಟಿನ್ಯೂಸ್ ಆಗಕ್ಕೆ ಹೋಯ್ತು, ನನಗೊಂದು ಥಾಟ್ ಪ್ರೋಸೆಸ್ ಬಂತು. ಅವರಿಗೆ ಸ್ಪೈಕು HFT ಟ್ರೇಡರ್ಸ್ಗೆ ಎಲ್ಲೆಲ್ಲಿ ಸ್ಟಾಪ್ ಲಾಸ್ ಇದೆ, ಓವರ್ ಆಲ್ MTM ಎಲ್ಲಿದೆ ಅಂತ ಮಾಹಿತಿ ಎಲ್ಲ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಸ್ಟಾಪ್ ಲಾಸ್ ಹಿಟ್ ಮಾಡಿಸ್ತಾರೆ, ಓವರ್ ಆಲ್ MTM ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಒಬ್ಬರಿಗೆ ಲಾಸ್ ಮಾಡಿದ್ರೆ ಇನ್ನೊಬ್ರಿಗೆ ಗೈನ್ ಆಗಲ್ಲ. ಸುಮ್ಮನೆ ಎಲ್ಲರೂ ಟ್ರೇಡಿಂಗ್ ಎಲ್ಲ ಇದ್ರೆ ಗೈನ್ ಆಗಲ್ಲ. ಅವ್ರಿಗೆಲ್ಲ ಗೈನ್ ಆಗಬೇಕು ಅಂದ್ರೆ ಸ್ಟಾಪ್ ಲಾಸ್ ಹಿಟ್ ಮಾಡಲೇಬೇಕು. ಇದನ್ನ ನಾನು ಹೆಂಗೆ ಐ ಶುಡ್ ಓವರ್ಕಮ್ ದಿಸ್ ಅಂತ ನಾನು ಯೋಚನೆ ಮಾಡಿ ನಾನೇನು ಮಾಡ್ತಾ ಇದ್ದೆ ಅಂತಂದ್ರೆ, ಐ ಯೂಸ್ ಟು ಕ್ಯಾಚ್ ಸ್ಪೈಕ್ಸ್. ಓಕೆ ಓಕೆ. ಸ್ಪೈಕ್ನ ಹಿಡಿತಾ ಇದ್ದೆ. ಯಾವಾಗ ಸ್ಪೈಕ್ ಬರುತ್ತೋ ಅವಾಗ ಮಾತ್ರ ಟ್ರೇಡ್ ಮಾಡೋದು. ಸ್ಪೈಕ್ ಮಾಡಿಲ್ಲ ಅಂದರೆ ಸಿಂಪಲ್ ಸ್ಟ್ರಾಡಲ್ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಡೋ, ಸ್ಟ್ರಾಂಗ್ ಮಾಡಿ, ಆ ರೀತಿ ಮಾಡಿದ್ದೀನಿ ಮುಖ್ಯವಾಗಿ. ಎರಡನೇದು, ವೆನ್ ಮಾರ್ಕೆಟು 0.1 0.15% ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಓಪನ್ ಆದಾಗ ನಮ್ಗೆ ಹೈಯೆಸ್ಟ್ ಪ್ರೀಮಿಯಮ್ ಎಲ್ಲಿರುತ್ತೆ, ATM ಅಲ್ಲಿ ಅಟ್ ದ ಮನಿಯಲ್ಲಿ. ಸೊ 0.1 0.15 ಆ ರೇಂಜಲ್ಲಿ 30 40 50 60 ಪಾಯಿಂಟಲ್ಲಿ ಓಪನ್ ಆದಾಗ ನನ್ನ ಒಂದು ಅನಿಸಿಕೆ ಏನು ಅಂದರೆ, ಇಟ್ ಯೂಶಲಿ ತುಂಬ ಮೇಲಕ್ಕೂ ಹೋಗಲ್ಲ, ತುಂಬ ಕೆಳಗೂ ಹೋಗಲ್ಲ ಅಂತ ಅವಾಗೆಲ್ಲ ಸ್ಟ್ರಾಡಲ್ ಮಾಡ್ತಾ ಇದ್ದೆ. ಸ್ಟ್ರಾಡಲ್ ಮಾಡಿದಾಗ ಏನಾಗ್ತಾ ಇತ್ತು, ಎರಡೂ ಪ್ರೀಮಿಯಂ ಎನ್ಕ್ಯಾಶ್ ಆಗ್ತಾ ಇತ್ತು. ಆಮೇಲೆ ಯಾವಾಗ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇರುತ್ತೋ ಅವಾಗೆಲ್ಲ ಸ್ಟ್ರಾಂಗಲ್ ಮಾಡ್ತಾ ಇತ್ತು. ಆ ಸ್ಟ್ರಾಂಗಲ್ಲೂ ನನ್ನ ಪೂರ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ. ಇನ್ವೆಸ್ಟ್ ಮಾಡ್ದಂಗೆ ಈ ಸ್ಪೈಕ್ಸಿಗೋಸ್ಕರ ಒಂದಷ್ಟು ದುಡ್ಡು ಇಟ್ಕೊಂಡು ಸ್ಪೈಕ್ ಬಂದಾಗ ಮಾತ್ರ ಇದು ಮಾಡಿ, ಯಾವಾಗ 2-3 ಸ್ಪೈಕ್ ಬಂದಿರುತ್ತೋ ಅವತ್ತು ತುಂಬ ಒಳ್ಳೆ ಲಾಭ ಆಗಿದೆ. ಒಂದು ಸ್ಪೈಕ್ ಬಂದಾಗ ನಾಮಿನಲ್ ಲಾಭ ಆಗಿದೆ. ಏನು ಸ್ಪೈಕ್ ಇಲ್ಲದೆ ಇದ್ದಾಗ ಒಂದು ಸಣ್ಣ ಸ್ಟ್ರಾಂಗಲ್ ಮಾಡಿರ್ತೀವಿ, ಐ ಆಮ್ ಹ್ಯಾಪಿ. ಅದೇ ಸಾಕು ನನಗೆ, ಅಷ್ಟಲ್ಲೇ ಖುಷಿಯಾಗಿ. ಎಕ್ಸಾಂಪಲ್ ಸರ್, ಇವಾಗ ಮಾರ್ಕೆಟ್ 22,000 ಇದೆ. ಓಕೆ. ನೀವು 22,000 ಕಾಲು ಒಂದು 100 ರೂಪಾಯಿಂದ 150 ರೂಪಾಯಿ ಹೋಗುತ್ತೆ ಪ್ರೀಮಿಯಮ್. ಸೊ ಒಂದು ಸ್ಪೈಕ್ ಬಂತು. ಸೊ ಸ್ಪೈಕ್ ಬಂದವಾಗ ನೀವೇನು ಮಾಡ್ತೀರಾ, ಆ ಕಾಲ್ನ ಸೆಲ್ ಮಾಡ್ತೀರಾ, ಅಟ್ ದ ಮನಿ ಕಾಲ್ನ ಸೆಲ್ ಮಾಡಿಬಿಡ್ತೀರಾ. ಸೊ ಇವಾಗ ಕಾಲ್ನ ಸೆಲ್ ಮಾಡಿದಾಗ ಸ್ಟಾಪ್ ಲಾಸ್ ಏನು ಇಡ್ತೀರಾ ಜನರಲಿ? ಈ ಸರಿ ನಾನು ಸ್ಟಾಪ್ ಲಾಸ್ ಇಡಲಿಲ್ಲ. ಏನಾಯ್ತು ಗೊತ್ತಾ, ಮೊನ್ನೆ ಸೆನ್ಸೆಕ್ಸು ನಿಮಗೆ ಒಂದು ಸ್ಟ್ರೈಕ್ ಪ್ರೈಸು, ಲೋಯೆಸ್ಟ್ ಪ್ರೀಮಿಯಮ್ ಇಸ್ 19 rupees ಆ್ಯಂಡ್ ದ ಹೈಯೆಸ್ಟ್ ಈಸ್, ಯು ವಿಲ್ ನಾಟ್ ಬಿಲೀವ್, 810 ರೂಪಾಯಿ. ಓಕೆ. 19 810. ಓಕೆ ಓಕೆ. ಈ ಅದು ಸ್ಪೈಕಿಗೆ ಹೋಗಿ 810 ಬಂದಿದೆ, ವಾಪಸ್ ಬಂದ್ಬಿಟ್ಟಿದೆ. ವಾಪಸ್ ಬರುತ್ತೆ, ಯೂಶಲಿ ಬಂದ್ಬಿಡುತ್ತೆ. ಅದಕ್ಕೆ ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಳೆದೆ ನಾನು, ಸ್ಟಾಪ್ ಲಾಸ್ ಇಟ್ಟು ಅದಕ್ಕೆ ಆಮೇಲೆ ಸ್ಟಾಪ್ ಲಾಸ್ ಇಡೋದು ಬಿಟ್ಬಿಟ್ಟೆ. ಸ್ಪೈಕ್ಗಳನ್ನ ಹಿಡ್ಕೊಂಡು ಹೋದೆ. ಒಂದ್ಸರಿ ಏನಾಯ್ತು, ಸ್ಪೈಕ್ ಹಿಡ್ಕೊಂಡು ಹೋದ್ರು ನನ್ನ ಕೈಲಿ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ. ಯಾಕೆಂದ್ರೆ ಫುಲ್ಲು ಒಂದೇ ಕಡೆ ಒಂದೇ ಹೋಯ್ತು. ಅವಾಗ ಏನು ಮಾಡಿದೆ, ಸೇಮ್ ಕ್ವಾಂಟಿಟಿ ಅಲ್ಲಿ ಸ್ಪೈಕ್ ಯಾವಾಗ ಡೌನ್ ಆಗಲಿಲ್ಲ ನನಗೆ. ಈಗ ಸಪೋಸಿಂಗ್ 200 ರೂಪಾಯಿ ಸ್ಪೈಕ್ ಆಗಿದೆ, 200 ರೂಪಾಯಿ ಸ್ಪೈಕ್ ಆದಮೇಲೆ ನಾನೇನು ಮಾಡ್ತೀನಿ, ನಾನು ಒಂದು 5 ರಿಂದ 10 ನಿಮಿಷ ನೋಡ್ತೀನಿ ಮನೋಜ್. ಆ ಸ್ಪೈಕ್ 200 ರೂಪಾಯಿ ಆಗಿರೋದು 140 150 160 ಬರಲೇಬೇಕು. ಅಲ್ಲಿ ಬಂದರೆ ನಾವು ಸೇಫ್ ಅಂತ, ಹಂಗೆ ವಾಪಸ್ ಬರ್ತಾ ಇದೆ ಅಂತ. ಅದೇನಾದ್ರು 180 190 200 ಇದ್ರೆ, ಸಿನ್ಸ್ ಸ್ಟಾಪ್ ಲಾಸ್ ಹಾಕಿಲ್ಲದೆ ಇರೋದಕ್ಕೆ ಸೇಮ್ ಕ್ವಾಂಟಿಟಿ ಅಲ್ಲೊಂದು ಬೈ ಮಾಡ್ತಾ ಇತ್ತು. ಅರ್ಥ ಆಯ್ತಲ್ಲ? ಸೇಮ್ ಕ್ವಾಂಟಿಟಿ ಅಲ್ಲೊಂದು ಬೈ ಮಾಡ್ತಿದ್ದೆ, ಬಿಕಾಸ್ ಅನ್ಲಿಮಿಟೆಡ್ ಲಾಸ್. ಅನ್ಲಿಮಿಟೆಡ್ ಲಾಸ್. ಸ್ಪೈಕ್ ನಾನು 5 ನಿಮಿಷ 3 ನಿಮಿಷ 2 ನಿಮಿಷ ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್ ನಾನು ಆ ಥರ ಮಾಡಿಕೊಂಡು. ಅಂದರೆ ನೀವು ಲೆಟ್ಸ್ ಸೇ 22,000 ಕಾಲ್ನ ಸೆಲ್ ಮಾಡಿದರೆ, ನೀವು ಹೇಳಿದ್ರಲ್ಲ ಕಾಲ್ ಬೈ ಮಾಡ್ತಾ ಇದ್ದೀವಿ, ಯಾವ ಕಾಲ್ ಬೈ ಮಾಡ್ತಾರೆ? ಔಟ್ ಆಫ್ ದಿ ಮನಿ ಮಾಡ್ತಾರಾ, ಅಟ್ ದ ಮನಿ ಮಾಡ್ತಾರಾ, ಇನ್ ದ ಮನಿ ಮಾಡ್ತಾರೆ? ಬಟ್ ನಾನು ಯಾವ್ದು ಮಾಡಿರ್ತೀನೋ ಅದು. ಈಗ 0.1% ಅಲ್ಲಿ ಮಾರ್ಕೆಟ್ ಓಪನ್ ಆಗಿದೆ, ನಾಮಿನಲ್ ರೇಟ್ ಆಗಿದೆ ಅಂದರೆ ನಾನು ATM ಮಾಡಿರ್ತೀನಿ, ಅಟ್ ದ ಮನಿ ಮಾಡಿರ್ತೀನಿ, ಇಟ್ ವಿಲ್ ಬಿ ಎ ಸ್ಟ್ರಾಟಜಿ. ಈಗ ಸಪೋಸಿಂಗ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಾಗ
ನಾನು ನಿಫ್ಟಿಗೆ ಯೂಶ್ವಲಿ 250 ಪಾಯಿಂಟ್ ಅವೇ ಹೋಗ್ತೀನಿ. 250 ಪಾಯಿಂಟ್ ಅವೇ ಹೋಗ್ಬಿಟ್ಟು ಮತ್ತೆ ಸ್ಪೈಕಿಗೆ ಕಾಯ್ತಾ ಇತ್ತು. ಓಕೆ ಓಕೆ ಓಕೆ. ಅದು ಸ್ಟ್ರಾಂಗಲ್ ಆಗಿರಲಿ ಸ್ಟ್ರಾಡಲ್ ಆಗಿರಲಿ ಸ್ಪೈಕಿಗೆ ಕಾದಿದ್ದು ಸ್ಪೈಕ್ನ ಹಿಡ್ಕೊಂಡು ಎನ್ಕ್ಯಾಶ್ ಮಾಡಿತ್ತು. ಓಕೆ. ಸೊ ಇವಾಗ ಲೆಟ್ಸೆ ಮಾರ್ಕೆಟ್ 22,000 ಹತ್ರ ಇದೆ, 22,000 ಕಾಲ್ ಸೆಲ್ ಕೊಟ್ಬಿಟ್ಟು ನೀವೇನು ಮಾಡ್ತೀರಾ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಸ್ಪೈಕ್ ಬಂದವಾಗ ನಾನು ಹೇಳ್ತೀರಾ, ಸ್ಪೈಕ್ ಬಂದಾಗ ಕಾಲ್ ಸೆಲ್ ಮಾಡಿ ಬಿಟ್ಟಿರ್ತೀರಾ, ಅದು ಡಿಪ್ ಆದವಾಗ ಪ್ರಾಫಿಟ್ ಬರುತ್ತೆ. ಸೊ 22,000 ಅದು ಮಾರ್ಕೆಟ್ ಇನ್ನು 22,100 ಹೋದರೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಸೊ ವಿಲ್ ಯು ಬೈ 22,100 ಕಾಲ್? ಹೇಳಿದ್ನಲ್ಲ ನಾನು ಅದನ್ನೇ ಬೈ ಮಾಡ್ತೀನಿ. ಪುಟ್ ಬೈ ಮಾಡ್ತೀರಾ ಇಲ್ಲ ಕಾಲ್ ಬೈ ಮಾಡ್ತೀರಾ? ಪುಟ್ ಸೆಲ್ ಮಾಡ್ತೀರಾ ಇಲ್ಲ ಇವಾಗ ಕಾಲ್ ಸೆಲ್ ಕೊಟ್ಟಿದ್ದೀರಾ ಅದಕ್ಕೆ ಪುಟ್ ಸೆಲ್ ಆ್ಯಡ್ ಮಾಡ್ಕೊಂಡು ಸ್ಟ್ಯಾಡಲ್ ಮಾಡ್ಕೊಂಡ್ಬಿಡ್ತೀರಾ, ಇಲ್ಲ ಅದಕ್ಕೆ ಕಾಲ್ ಸೆಲ್ಗೆ ಕಾಲ್ ಬೈ ಮಾಡ್ಕೊಂಡು ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದು. ಈಗ ನೀವು ಬುಲ್ಲಿಶ್ ಇದ್ರೆ ಈಗ 22,000 ನನಗೆ ತೊಂದರೆ ಕೊಡ್ತಾ ಇದೆ ಅಂದ್ರೆ 22,100 22,200 ತಗೊಂಡೋಗಿ ಸೆಲ್ ಮಾಡೋದು, ಇಲ್ಲ ಅಂದ್ರೆ ಅದನ್ನೇ ಬೈ ಮಾಡೋದು. ಅದು ಯಾವಾಗ ಸ್ಪೈಕು ಡೌನ್ ಆಗಿಲ್ಲ ಅಂತ. ಅರ್ಥ ಆಯ್ತು. ಈ ರಿವರ್ಸ್ ನಿಮ್ಮ ಟ್ರೇಡ್ನ ರಿವರ್ಸ್ ಮಾಡ್ಕೊಂಡ್ಬಿಡ್ತೀರಾ? ಡೌನ್ ಆಗಿಲ್ಲ. ಸೊ ಸಿಂಪಲ್. ಸೊ ಕಾಲ್ ಸೆಲ್ ಕೊಡ್ತೀರಾ, ಸ್ಪೈಕ್ ಹಂಗೆ ಹೋಗ್ತಾ ಇದ್ದಾರೆ, ಕಾಲ್ ಸೆಲ್ನ ಎಕ್ಸಿಟ್ ಮಾಡಿ ಕಾಲ್ ಬೈ ಮಾಡ್ಬಿಡ್ತೀರಾ, ಸೊ ದಟ್ ಆ ಕಾಲ್ ಬೈ ನಿಮ್ಮನ್ನು ಕಾಪಾಡುತ್ತೆ. ಸೊ ನೀವೇನಾದ್ರು ಹಂಗೆ ರಿವರ್ಸ್ ಮಾಡಿಲ್ಲ ಅಂದರೆ ಅನ್ಲಿಮಿಟೆಡ್ ಲಾಸ್ ಆಗುತ್ತೆ. ಎಷ್ಟೊಂದು ಸರಿ ನಾನು ಕ್ಯಾಪಿಟಲ್ ಸ್ಪ್ಲಿಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನನಗೆ ಸ್ಪ್ಲಿಟ್ ಮಾಡಿ ಇಟ್ಟಿರ್ತೀನಲ್ಲ, 2 ಸ್ಪೈಕಿಗೆ 3 ಸ್ಪೈಕಿಗೆ ನನ್ನ ಹತ್ರ ಅಮೌಂಟ್ ಇಟ್ಕೊಂಡಿರ್ತೀನಿ. ನಾನು ನಮ್ಮದು 25% ಆಫ್ ದ ಕ್ಯಾಪಿಟಲ್ ಡಿಪ್ಲಾಯ್ ಮಾಡೋದು, ಅದಕ್ಕಿಂತ ಜಾಸ್ತಿ ಡಿಪ್ಲಾಯ್ ಮಾಡಲ್ಲ. ಆಮೇಲೆ ಅದು 3 ಇಟ್ಟಿರ್ತೀನಲ್ಲ, ಎಷ್ಟೊಂದು ಸರಿ 2 ಸ್ಪೈಕು ಮಾಡಿದಾಗ 3 ಸ್ಪೈಕ್ ಮಾಡಿದಾಗ ತುಂಬ ಲಾಭ ಬಂದಿದೆ. ಒಂದೇ ಸ್ಪೈಕ್ ಮಾಡಿದಾಗ ಕಮ್ಮಿ ಬಂದಿರುತ್ತೆ. ಏನು ಸ್ಪೈಕೇ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು 25% ಡಿಪ್ಲಾಯ್ ಮಾಡಿರ್ತೀನಿ, ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಸಾಕು ಅಂತೇಳಿ ಆ ಥರ. ಸೊ ಯೂಶಲಿ ಸ್ಪೈಕ್ಸ್ ಬರೋದು ಒಂದು ಗ್ಯಾಪ್ ಅಪ್, ಇನ್ನೊಂದು ಯಾವ ಟೈಮಲ್ಲಿ ಸ್ಪೈಕ್ಸ್ ಜಾಸ್ತಿ ಬರುತ್ತೆ ನಿಮ್ಮ ಪ್ರಕಾರ? ಈಗ ಕಾಮನ್ ಆಗ್ಬಿಟ್ಟಿದೆ. ಓಕೆ, ಯಾವ ಟೈಮ್ ಅಂತ ಹೇಳಿ ಪ್ರತಿಯೊಂದರಲ್ಲೂ ಬರ್ತಾ ಇದೆ. ಅದು ನಿಮಗೆ ಸೆಟಲ್ಮೆಂಟ್ ಡೇನೇ ಇರಬೇಕು, ಇವತ್ತು ಬುಧವಾರ, ಇವತ್ತು ಬ್ಯಾಂಕ್ ನಿಫ್ಟಿ ಇದೆ, ಬ್ಯಾಂಕ್ ನಿಫ್ಟಿನೇ ಇರಬೇಕು ಅಂತ ಏನಿಲ್ಲ. ನಿಫ್ಟಿಯಲ್ಲೂ ಇದೆ, ಎಲ್ಲಿ ವಾಲ್ಯೂಮ್ ಜಾಸ್ತಿ ಇದೆ, ಎಲ್ಲಿ ಅವರು ಕಂಡಿಡ್ಕೋತಾರೆ, ಎಲ್ಲಿ ಸ್ಟಾಪ್ ಲಾಸ್ ಇದೆ, ಎಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಅಲ್ಲಿ ಮಾಡ್ತಾ ಇದ್ದಾರೆ. ಒಂದು ವಾರದಲ್ಲಿ 3 ಸರಿ 4 ಸರಿ ಸ್ಪೈಕ್ ಬರ್ತಾ ಇದೆ. ಅಬ್ಸರ್ವ್ ಮಾಡಿ, ಎಲ್ಲರೂ ಮಾಡಿ, ಯಾರು ನೋಡಿದ್ರು ಗೊತ್ತಾಗುತ್ತೆ. ಆ ಸ್ಪೈಕ್ಸ್ ಬರ್ತಾ ಇದೆ ಗ್ರಾಜುಯಲ್ ಆಗಿ. ನಿಮಗೆ 100 ಪಾಯಿಂಟ್ ಅಪ್ ಆದರೆ 100 ಪಾಯಿಂಟ್ ಡೌನ್ ಆದರೆ ನಿಮಗೆ ಪ್ರೀಮಿಯಂ ಏನೂ ಆಗಲ್ಲ. ಸಡನ್ 1 ಮಿನಿಟ್ ಕ್ಯಾಂಡಲ್ 2 ಮಿನಿಟ್ ಕ್ಯಾಂಡಲಲ್ಲಿ ಸಡನ್ ಆಗಿ ಸ್ಪೈಕ್ ಆದರೆ ಮಾತ್ರನೇ ನಿಮಗೆ 15 ರೂಪಾಯಿ ಇರೋದು, 70-80 ಆಗಿರುತ್ತೆ, 50 ರೂಪಾಯಿ ಇರೋದು, 200 ರೂಪಾಯಿ ಆಗುತ್ತೆ. ಸೊ ಈ ಸ್ಪೈಕ್ಸ್ಗಳನ್ನು ನೋಡಿಕೊಂಡು ಸೊ ಟೇಕಿಂಗ್ ಅ ಟ್ರೇಡ್ಸ್, ಇದು ತುಂಬ ಯೂನಿಕ್ ಸ್ಟ್ರಾಟಜಿ. ಯಾಕಂದರೆ ಸ್ಪೈಕ್ಗಳನ್ನು ಸೆಟ್ಸ್ ಇಟ್ಸ್ ಲೈಕ್ ಗೋಯಿಂಗ್ ಅಗೇನ್ಸ್ಟ್ ಮಾರ್ಕೆಟು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾರೆ. ಸೊ ಬಟ್ ನೀವು ಮಾಡಬೇಡಿ ಅಂತಾನೆ ಹೇಳೋದು, ಮಾಡಕ್ಕೆ ಹೋಗ್ಬೇಡಿ ಇದನ್ನೆಲ್ಲ. ಸ್ಪೈಕ್ ಬಂದವಾಗ ಎಲ್ಲರೂ ಕೂತಿರೋರು ಹಿಂಗೆ ಎದ್ಬಿಡ್ತಾರೆ. ಸೊ ಸ್ಪೈಕ್ ಬಂದವಾಗ ಆ್ಯಕ್ಚುಲಿ ನೀವು ಆ ಸ್ಪೈಕ್ ಬಂದವಾಗ ಯು ಟೇಕಿಂಗ್ ಅಡ್ವಾಂಟೇಜ್. ಸೊ ತುಂಬ ಜನ ಸ್ಪೈಕ್ಗಳಿಗೆ ಕಾದು ಆಪ್ಷನ್ಗಳು ಬೈ ಮಾಡಿಕೊಂಡು ಸ್ಪೈಕ್ ಕಾದವಾಗ ಬರಲ್ಲ, ಆಪ್ಷನ್ ಸೆಲ್ಲಿಂಗ್ ಮಾಡಿದವಾಗ ಸ್ಪೈಕ್ ಬರಬಾರ್ದು. ಆ್ಯಕ್ಚುಲಿ ಸ್ಪೈಕ್ ಬಂದ್ಬಿಟ್ಟು ದುಡ್ಡೆಲ್ಲ ತಿಂದಾಕ್ಬಿಡುತ್ತೆ. ಒಂದೇ 10 ಸೆಕೆಂಡಲ್ಲಿ ನಿಫ್ಟಿ 200 ಪಾಯಿಂಟ್ ಬಿದ್ದಿದೆ. ದಿಸ್ ಇಸ್ ನೋನ್ ಆಸ್ ಇಂಜೆಕ್ಷನ್ ಕ್ಯಾಂಡಲ್. ಸೊ ಇಂಜೆಕ್ಷನ್ ಕ್ಯಾಂಡಲ್ ಅಂದರೆ ಏನು? ಮೊದಲೆಲ್ಲ ದೊಡ್ಡ ತಿಮಿಂಗ್ಲಗಳು ಮೀನುಗಳನ್ನು ತಿಂತಾಯಿದ್ರು. ಇವಾಗ ದೊಡ್ಡ ತಿಮಿಂಗ್ಳ ಏನು ಮಾಡ್ತಾ ಇದೆ, ಸಣ್ಣ ಮೀನುಗಳನ್ನ ತಿನ್ನೋದು ಬಿಟ್ಬಿಟ್ಟು ಮೀಡಿಯಂ ಮೀನುಗಳನ್ನ ಹಿಡಿಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮೀಡಿಯಂ ಮೀನು ಅಂದರೆ ಯಾರು? ಸೊ ನಮ್ಮ ಥರ ಒಂದು 2 crores 3 crores 5 crores 10 crores ಈ ಥರ ಇಟ್ಕೊಂಡಿರ್ತಾರಲ್ಲ ಮೀಡಿಯಂ ಮೀನುಗಳು, ಇವರೆಲ್ಲ ಸೆಲ್ಲರ್ಸು, ನಾವೆಲ್ಲ ಸೆಲ್ಲರ್ಸು. ಸೊ ನಾವೇ ಮೀಡಿಯಂ ಮೀನುಗಳು. ಸೊ ಮೀಡಿಯಂ ಮೀನುಗಳನ್ನ ಕ್ಯಾಚ್ ಹಾಕ್ತಾರೆ. ಐ ಥಿಂಕ್ ಅವ್ರ ಹತ್ರ ಒಳ್ಳೆ ದುಡ್ಡು ಇರ್ತದೆ. ಸೊ ಚಿಕ್ಕ ಮೀನಲ್ಲಿ ಸಾವಿರ ಕಿತ್ಕೊಳ್ಳೋ ಬದಲು ದೊಡ್ಡ ಮೀನ ಹಿಡಿದ್ಬಿಟ್ಟು ಒಂದು 10 ಲಕ್ಷನ ಕಿತ್ಕೊಂಡು ಹೋಗ್ಬಿಟ್ರೆ ಹೆಂಗಿರುತ್ತೆ? ಸೊ ಆ ಥರ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದ್ದಾರೆ ಇನ್ಸ್ಟಿಟ್ಯೂಷನ್ಸು. ಅದರಿಂದ ಇಂಟ್ರಾಡೇ ಸ್ಟ್ರಾಟಲ್ಸ್ ನಾನು ಒಂದು ಗ್ರೂಪ್ ಅಂತ ಹೇಳಿದ್ನಲ್ಲ ಮನೋಜ್, ಅವರೆಲ್ಲ ಅಲ್ಲಿ ಸ್ಟ್ಯಾಂಡರ್ಡ್ ಅವ್ರದ್ದೆಲ್ಲ ಆಲ್ಮೋಸ್ಟ್ ಆಲ್ ಟ್ರೇಡರ್ಸ್ 2% ಅವ್ರದ್ದು ಕ್ಯಾಪಿಟಲಲ್ಲಿ 2% ಇಸ್ ದ MTM ಸ್ಟಾಪ್ ಲಾಸ್. ಅವ್ರದ್ದೆಲ್ಲ ಮಾರ್ಚಲ್ಲಿ ಏಪ್ರಿಲಲ್ಲಿ 2% MTM ಸ್ಟಾಪ್ ಲಾಸು 5 ಸರಿ 6 ಸರಿ 7 ಸರಿ ಇಟ್ಟಾಗಿದೆ. ಆ ಥರ ಆಗಿ ತುಂಬ ಲಾಸ್ ಮಾಡ್ಕೊಂಡು. ಸೊ ಈ ವರ್ಷ ತುಂಬ ಹಾರಿಬಲ್ ಆಗಿದೆ. ದುಡ್ಡು ಮಾಡೋಕ್ಕಂತೂ ಇದು 2024 ತುಂಬ ಟಫೆಸ್ಟ್ ಚಾಲೆಂಜ್. ಬಟ್ 2025 ಯೂಶಲಿ ಈವನ್ ನಂಬರ್ಸ್ ಇಯರ್ಗಳಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ. ಇದನ್ನು ತುಂಬ ನೀವು ಬೇಕಾದ್ರೆ ರಿಸರ್ಚ್ ತೆಗೆದು ನೋಡಿ. ಆಡ್ ನಂಬರ್ಸಲ್ಲಿ ತುಂಬ ದುಡ್ಡು ಮಾಡೋದು ತುಂಬ ಈಸಿ ಇದೆ. ಸೊ ಕಂಪೇರ್ ಮಾಡಿಕೊಂಡ್ರೆ 2008 ಕ್ರ್ಯಾಶ್, 2008 ತುಂಬ ಜನ ದುಡ್ಡು ಕಳ್ಕೊಂಡ್ರು. 2020 ಕರೋನಾ ಕ್ರ್ಯಾಶ್,
ಅಲ್ಲೂ ದುಡ್ಡು ಕಳ್ಕೊಂಡ್ರು. 21 ಅಲ್ಲಿ ಚೆನ್ನಾಗಿ ಬಂತು ರಿಟರ್ನ್ಸ್. ನನಗೆ ಇದು ಗೊತ್ತಿರಲಿಲ್ಲ, ಈಗ ನೀವು ಹೇಳಿದ್ಮೇಲೆ ಐ ಶುಡ್ ಬಿ ಕಾಶಿಯಸ್. 22 ಅಲ್ಲಿ ಅಗೇನ್ ಕನ್ಸಲ್ಟೇಷನ್. 23 ಅಲ್ಲಿ ಚೆನ್ನಾಗಿ ಹೋಯ್ತು ಮಾರ್ಕೆಟು. 24 ಫಸ್ಟ್ ಹಾಫ್ ಚೆನ್ನಾಗೇ ಹೋಯ್ತು. 24 ಅಲ್ಲೂ ಚೆನ್ನಾಗಿ ಬಂದಿದೆ, ಇಲ್ಲ ಅಂತಲ್ಲ. ಬಟ್ 24 ಸೆಕೆಂಡ್ ಹಾಫ್ ತುಂಬ ಹಾರಿಬಲ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಟ್ರೈಲರ್ ತೋರಿಸ್ತಾ ಇದ್ದಾರೆ. ಸೊ ಆ್ಯಂಡ್ ಎಲೆಕ್ಷನ್ ರಿಸಲ್ಟ್ಸ್ ಬರ್ತಾ ಇದೆ ಸರ್, ತುಂಬ ಜನಕ್ಕೆ ಕುತೂಹಲ ಇದೆ. ಸೊ ನಿಮ್ಮ ಪ್ರಕಾರ ಎಲೆಕ್ಷನ್ ರಿಸಲ್ಟ್ಸು June 4th ಇದೆ, ಏನಾಗ್ಬೋದು ಆ್ಯಂಡ್ ಏನು ಎಕ್ಸ್ಪೆಕ್ಟೇಷನ್? ತುಂಬ ಕಷ್ಟ ಹೇಳೋದು ಮನೋಜ್, ಆದರೆ ನನಗನ್ಸುತ್ತೆ ಮಾರ್ಕೆಟ್ನ ಇನ್ನೂ ಬೀಳಿಸ್ತಾರೆ. ಇನ್ನು ಬೀಳೋದೇ ಇದು ಮಾರ್ಕೆಟ್ ಇನ್ನು. ಹಾಗಾಗಿ ನಾನು ಲಾಂಗ್ ಟರ್ಮ್ ಅಂತೇಳಿ ಈಕ್ವಿಟಿಗಳಲ್ಲಿ ಏನು ಹೇಳಿದ್ನೋ ಎಲ್ಲ ತುಂಬ ಡೈಲ್ಯೂಟ್ ಮಾಡಿಬಿಟ್ಟಿದ್ದೀನಿ. ಡೈಲ್ಯೂಟ್ ಮಾಡಿ ನಾನು ಕ್ಯಾಶ್ ಇನ್ ಹ್ಯಾಂಡ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ನನಗೆ ಒಳ್ಳೆ ಡ್ರಾಪ್ ಆಗಿ ಬಿದ್ದು ಯಾವ್ದಾದ್ರು ಒಳ್ಳೆ ಸ್ಟಾಕ್ ಸಿಕ್ಕರೆ ವೆಲ್ ಆ್ಯಂಡ್ ಗುಡ್, ಸಿಗ್ಲಿಲ್ಲ ಅಂದ್ರೆ ಬೇಡ. ನಥಿಂಗ್ ಡೂಯಿಂಗ್. ಎಫ್ ಅಂಡ್ ಓ ಅಂತೂ ನಾನು ಮಾಡ್ತೀನಿ, ಎವ್ರಿ ಡೇ ಮಾಡ್ತೀನಿ. ನಾನು ಎವ್ರಿ ಡೇ ಎಫ್ ಅಂಡ್ ಓ ಮಾಡ್ತೀನಿ. ಅದರಲ್ಲಿ ಏನು ಬರುತ್ತೋ ಬರಲಿ, ಎಷ್ಟು ಬಂದ್ರೆ ಅಷ್ಟು ಬರಲಿ, ನನಗೇನು ಅದ್ರ ಬಗ್ಗೆ ಚಾನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಅಂದರೆ ಚಾನ್ಸ್ ಸಿಗಲಿ, ಇಲ್ಲ ಅಂದರೆ ಸುಮ್ಮನೆ ಇರೋಣ ಅಂತೇಳಿ ಈಗ ಆಸ್ ಆಫ್ ನಾವು ಫುಲ್ ಕ್ಯಾಶ್, ತುಂಬ ಒಳ್ಳೆ ಕ್ಯಾಶ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಯಾವ ಒಂದಷ್ಟು ಸ್ಟಾಕ್ಸ್ ಇದೆ. ನೀವು ಹೇಳ್ದಂಗೆ ನಿಮ್ಮ HDFC ಬ್ಯಾಂಕು ಇದೆ. HDFC ಬ್ಯಾಂಕ್ 1540 ನನ್ನ ಆ್ಯಾವ್ರೇಜು ಅದು ಇದೆ. ಇನ್ನು ಮೈನಸಲ್ಲಿ ಇದ್ದೀನಿ, ಅದು ಇದೆ. ಅದು ಇರಲಿ, ಅದನ್ನೇನು ನಾನೇನು ತಲೆ ಕೆಡಿಸ್ಕೊಳ್ತೀನಿ. ಸೊ ಅಂದರೆ ತುಂಬ ವೀಕ್ಷಕರು ಏನಂದರೆ ಎಲೆಕ್ಷನ್ ಇರೋದ್ರಿಂದ ಮಾರ್ಕೆಟ್ ಹೈಲಿ ವಾಲೆಟಲ್ ಇದೆ. ನೀವು ನೋಡಿದ್ರೆ ಏಪ್ರಿಲ್ಲು, ಮೇ, ಜೂನು ಈ 3 ತಿಂಗಳು ಹೈಲಿ ವಾಲೆಟಲ್ ಇರುತ್ತೆ. ಜುಲೈಯಲ್ಲಂತೂ ಎಕ್ಸ್ಟ್ರೀಮ್ ವಾಲೆಟಲ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್. ಇವತ್ತು ವಿಕ್ಸು ಆಲ್ ಟೈಮ್ ಹೈ ಆಯಿತು. ಎಸ್, 1 ಇಯರ್ ಆಲ್ ಟೈಮ್ ಹೈ ವಿಕ್ಸು. ಅಷ್ಟು ಹೈ ಆಗಿಬಿಡ್ತು ಅಂದರೆ ವಿಕ್ಸು ವಾಲಟಾಲಿಟಿ ಎಷ್ಟಿರುತ್ತೆ ಅಂತಂದರೆ ತುಂಬ ಕಷ್ಟ. ಎಸ್, ಸೊ ವಿಕ್ಸ್ ಆಲ್ ಟೈಮ್ ಹೈ ಹೋಗ್ತಾ ಇದೆ ಅಂದರೆ ಇನ್ನೊಂದು ಭಯ ಪಡ್ಕೋಬೇಕು, ನಾವು ಭಾಳ ಹುಷಾರಾಗಿರ್ಬೇಕು. ತುಂಬ ಇನ್ನೇನು ಟ್ರೇಡರ್ಸ್ ಎಲ್ಲ ಭಯಭೀತರಾಗಿದ್ದಾರೆ ಅಂತ ಅರ್ಥ. ಸೊ ವಿಕ್ಸ್ ಅಂದರೆ ಏನು, ವಾಲಟಾಲಿಟಿ ಇಂಡೆಕ್ಸ್, ವಿಚ್ ಇಸ್ ಭಯ. ಎಷ್ಟು ಭಯ ಸೃಷ್ಟಿ ಆಗ್ತಾ ಇದೆ ಅಂದರೆ ಏನಾಗುತ್ತೋ ಅಂದರೆ ಸಡನ್ ರ್ಯಾಪಿಡ್ ಮೂಮೆಂಟ್ಸ್ ಆಗ್ತಾ ಇದೆ ಟ್ರೇಡಿಂಗಲ್ಲಿ. ಸೊ ವಿಕ್ಸ್ ಏನಾದ್ರು ಎನಿಥಿಂಗ್ ಅಬೌಟ್ 20-25 ಕ್ರಾಸ್ ಮಾಡಿದ್ರೆ ಬಿಗ್ ಕ್ರ್ಯಾಶ್ ಬರೋ ಚಾನ್ಸಸ್ ಸಹ ಇರುತ್ತೆ. ಸೊ ಅದನ್ನು ಅಲರ್ಟ್ ಮಾಡಿ ಇಟ್ಕೊಳ್ಳಿ. ಜೂನ್ ತಿಂಗಳು ಏನು ಬೇಕಾದ್ರೂ ಆಗ್ಬೋದು. ತುಂಬ ಪಾಸಿಟಿವ್ ಅಂತೂ ಆಗೋ ನಾನು ವೀಕ್ಷಕರಿಗೆ ಹೇಳೋದು ಇಷ್ಟೇ, ಈಗ ಸ್ವಲ್ಪ ಎಲೆಕ್ಷನ್ ಮುಗಿಯೋವರೆಗೂ ನಿಮ್ಮದು ಕ್ವಾಂಟಿಟೀಸ್ ಎಲ್ಲ ಕಟ್ ಶಾರ್ಟ್ ಮಾಡಿಬಿಡಿ. ನೀವು 100 ಲಾಟ್ಸ್ ಮಾಡೋರಿದ್ರೆ 10-15 ಲಾಟ್ ಮಾಡಿ, 500 ಲಾಟ್ ಮಾಡಂಗಿದ್ರೆ 50 ಲಾಟ್ ಮಾಡಿ, ಎಲ್ಲ ಕಟ್ ಶಾರ್ಟ್ ಮಾಡಿ. ನಾನು ಹಂಗೆ ಮಾಡ್ತಾ ಇದ್ದೀನಿ. 5 ಲಾಟ್ ಮಾಡೋರು 1 ಲಾಟ್ ಮಾಡಿ. ನಾನು ಈ ಏಪ್ರಿಲಲ್ಲಿ ಇಷ್ಟು ಲಾಭ ಆಗಿದೆಯಲ್ಲ, ಅದನ್ನು ಸೇಫ್ ಗಾರ್ಡ್ ಮಾಡಬೇಕು ಅಂತೇಳಿ ನಾನು ಫುಲ್ ಸ್ಲೋ ಡೌನ್ ಆಗಿಬಿಟ್ಟಿದ್ದೀನಿ. ಯೂಶಲಿ ಏನಾಗುತ್ತೆ, ಯಾವಾಗ ನಾವು ಭಾಳ ಸಕ್ಸಸ್ ಆಗಿಬಿಡ್ತೀವೋ ಅದು ನಮ್ಮ ಮೈಂಡ್ ಸೆಟ್ಟು. ಅವಾಗ ನಾವು ಜೋಶಲ್ಲಿ ತಪ್ಪು ಮಾಡಿಬಿಡ್ತೀವಿ. ತಪ್ಪು ಮಾಡಿ ವಿ ವಿಲ್ ಲೂಸ್ ಬ್ಯಾಕ್ ದ ಮನಿ. ಬಟ್ ಸದ್ಯಕ್ಕೆ ದೇವ್ರ ದಯೆಯಿಂದ ಮೇ ತಿಂಗಳು ಕೂಡ ಪ್ರಾಫಿಟಲ್ಲೇ ಇದ್ದೀನಿ ನಾನು. ಮೇಯಲ್ಲಿ ಮೈನಸ್ ಹೋಗಿಲ್ಲ, ನಾನು ಮೇಲೂ ಮೈನಸ್ ಹೋಗಿಲ್ಲ. ಮಾರ್ಚು ತುಂಬ ಚೆನ್ನಾಗಿ ಬಂತು, ಏಪ್ರಿಲು ಚೆನ್ನಾಗಿ ಬಂದಿದೆ. ತುಂಬ ಟ್ರೇಡರ್ಸ್ಗಳು ಏನಂದರೆ ನಾನು ನೋಡ್ದಂಗೆ ಏಪ್ರಿಲ್ ತಿಂಗಳಲ್ಲಿ 1 ಲಕ್ಷ ಮಾಡಿದ್ರೆ ಮೇ ತಿಂಗಳಲ್ಲಿ 2 ಲಕ್ಷ ಬೇಕು ಅಂತ ಹೋಗ್ತಾರೆ. ಹೋಗಿ ಅಗ್ರೆಸಿವ್ ಆಗಿ ಮಾಡಿ ಕಳ್ಕೊಂಡ್ಬಿಡ್ತಾರೆ. 1 ಲಕ್ಷ ಜೊತೆ ಇನ್ನೊಂದು 2 ಲಕ್ಷ ಕಳ್ಕೊತಾರೆ. ದುಡ್ಡು ಮಾಡೋದು, ಪ್ರತಿ ತಿಂಗಳು ದುಡ್ಡು ಮಾಡೋಕ್ಕೆ ಹೋಗೋದು, ಪ್ರತಿ ದಿನ ದುಡ್ಡು ಮಾಡೋಕ್ಕೆ ಹೋಗೋದು ತುಂಬ ರಿಸ್ಕಿ. ಬಟ್ ಪ್ರತಿ ದಿನ ಕಳ್ಕೊಬೋದು. 1 ತಿಂಗಳಲ್ಲಿ ದುಡ್ಡು ಮಾಡ್ಬೋದು, ಬಿಕಾಸ್ ಯು ಆರ್ ಹ್ಯಾವಿಂಗ್ ಅ ಮಂತ್ಲಿ ಟಾರ್ಗೆಟ್. ದಿನ ದುಡ್ಡು ಮಾಡ್ಬೇಕಂತ ಬರ್ತಾರೆ ಶೇರ್ ಮಾರ್ಕೆಟ್ಗೆ, ಅದು ತುಂಬ ಇಂಪಾಸಿಬಲ್ ಟಾಸ್ಕ್ ಅದು. ಆ್ಯಂಡ್ ಸರ್ ಹಳೆ ವಿಡಿಯೋದಲ್ಲೂ ಸಹ ಹೇಳಿದ್ದಾರೆ, ಕೋಟೆನಾಡು ಟ್ರೇಡರ್ ಅಂತ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ. ಸೊ ಫಸ್ಟು ಮುಖಾಮುಖಿ ಕಾರ್ಯಕ್ರಮದಲ್ಲಿ ಸಹ ಸರ್ ಬಂದಿದ್ದರು, ಅವಾಗೂ ತುಂಬ ಇನ್ಪುಟ್ಸು ಸಹ ಕೊಟ್ಟಿದ್ದಾರೆ. ಸೊ ಸರ್ ಮೂಲತಃ ಚಿತ್ರದುರ್ಗದವರು, ಕೋಟೆನಾಡು ಟ್ರೇಡರ್ಸ್, ಅದಕ್ಕೆ ಅವ್ರ ಹೆಸರೇ ಕೋಟೆನಾಡು ಟ್ರೇಡರ್ ಅಂತ ಇಟ್ಟಿದ್ದೀವಿ. ಆ್ಯಂಡ್ ಆಪ್ಷನ್ಸ್ ವಿತ್ ಮಲ್ಲಿ ಅಂತಲೂ ಚಾನಲ್ ಇದೆ, ಸೊ ಅದನ್ನು ಫಾಲೋ ಮಾಡಿ. ಎಸ್ ಸರ್, ವೀಕ್ಷಕರಿಗೆ ಸರ್ ಅಲ್ಟಿಮೇಟ್ಲಿ ಸರ್ ನಿಮ್ಮ P&L ನೋಡಿದ್ರೆ ತುಂಬ ಖುಷಿ ಆಗುತ್ತೆ. 17.5 ಲ್ಯಾಕ್ಸ್ ಅಂದರೆ ಇಟ್ಸ್ ಅ ಬಿಗ್ ರಿಟರ್ನ್, ದಟ್ ಟು 8%. ತಿಂಗಳಿಗೆ 8%, 8.75. ಓಕೆ, 8.7 ರಫ್ಲಿ 9% ಅಂತ ಆಗಿದೆ. ಸೊ 9% ಅಂದ್ರೂ ಇಟ್ಸ್ ಅ ವೆರಿ ಗುಡ್ ಕ್ಯಾಪಿಟಲ್, ವೆರಿ ಗುಡ್ ಪ್ರಾಫಿಟ್ಸ್ ಅಂತ ಹೇಳ್ಬೋದು. ಸೊ ಸರ್ ಈ ಪ್ರಾಫಿಟ್ಸ್ಗಳನ್ನು ಯೂಶಲಿ ತುಂಬ ಜನ ಏನಂತಾರೆ, ನನಗೂ ಒಬ್ರು ಯಾರು ಹೇಳಿದ್ರು, ಸರ್ ನೀವು 1 ಕೋಟಿ ಮಾಡಿದಿರಲ್ಲ, ಅದನ್ನು ತೊಗೊಂಡೋಗಿ ಒಂದು ಲಕ್ಸುರಿ ಕಾರ್ ತಗೊಳ್ಳಿ ಅಂದರು. ನಾನು ಚೆನ್ನಾಗಿ ಬೈದೆ ಆ ಹುಡುಗನಿಗೆ. ಸೊ ಲಕ್ಸುರಿ ಕಾರ್ ತೊಗೊಂಡ್ರೆ ಅಲ್ಲಿಗೆ ನನ್ನ ಲೈಫ್ ಎಂಡ್ ಆಗುತ್ತಪ್ಪ. ಸೊ ಅದನ್ನು ಮತ್ತೆ ಕಾಂಪೌಂಡಿಂಗ್ ಮಾಡಿದ್ರೇ ಲೈಫ್ ಬಿಗಿನ್ ಆಗುತ್ತೆ ಅಂತ. ಸೊ ನಿಮ್ಗೇನಾದ್ರು ಒಂದು ಲೆಟ್ಸೆ ಆಲ್ರೆಡಿ ಐ ಥಿಂಕ್ ಯು ಮೇಡ್ ಎನಫ್ ಲ್ಯಾಕ್ಸ್ ಟುಗೆದರ್ ಮಾಡಿಬಿಟ್ಟಿದ್ದೀರ, ಅದನ್ನು ಸ್ಪೆಂಡ್ ಮಾಡಬೇಕಾ ಮತ್ತು ರೀಇನ್ವೆಸ್ಟ್ ಮಾಡೋದು ಒಳ್ಳೇದಾ?
ನಮ್ಮ ಬೇರ್ ಮಿನಿಮಮ್ ನಮ್ಮ ಲೈಫಿಗೆ ಏನು ಬೇಕೋ ಅದು ಇದ್ಮೇಲೆ ಸುಮ್ಮನೆ ಏನೇನೋ ಈಗ ನನಗೆ ರೋಲ್ಸ್ ರಾಯ್ಸ್ ಬೇಕು ಅಂತ ಕೇಳೋದು ಮೂರ್ಖತನ. ನನ್ನ ಅಭಿಪ್ರಾಯ. BMW ಕೇಳಿ, ಬೆನ್ಸ್ ಕೇಳಿ, ನನಗೆ ರೋಲ್ಸ್ ರಾಯ್ಸ್ ಬೇಕು, ಇಲ್ಲ ಯಾವುದೋ 10 ಕೋಟಿ ಕಾರ್ ಬೇಕು, 20 ಕೋಟಿ ಕಾರ್ ಬೇಕು, ಅದು ಸುಮ್ಮನೆ ಶೋ ಆಫಿಗೆ ಬೇಕಾಗುತ್ತೆ. ಐ ಹ್ಯಾವ್ ನಾಟ್ ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್. ನಾನು 5 ರೂಪಾಯಿ 10 ರೂಪಾಯಿ ಕಷ್ಟ ಎಲ್ಲ ನೋಡಿ ನಾವು ಇಲ್ಲಿಗೆ ಈ ಲೆವೆಲಿಗೆ ಬಂದಿರೋದು. ನಮ್ಮ ಕಂಫರ್ಟ್ಸಿಗೆ ಏನೇನು ಬೇಕೋ ಎಲ್ಲ ಮಾಡಿಕೊಂಡ್ರೆ ಸಾಕು. ಓವರ್ ಲಕ್ಸುರಿಯಸ್ ಆಗಿ ಓವರ್ ಇದ್ರಾಗೆ ಅದು ಹಾಗೆಲ್ಲ ಹೋಗೋದು ನೆಸೆಸಿಟಿ ಇಲ್ಲ, ಹೋಗ್ಲೂಬಾರ್ದು ಅಂತ ನನ್ನ ಅಭಿಪ್ರಾಯ. ಡೆಫಿನೆಟ್ಲಿ. ಯಾಕಂದರೆ ನೀವೇನೇ ತೊಗೊಂಡ್ರು ಅದರಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡಬೇಕಾಗುತ್ತೆ. ನೀವೇನೇ ತೊಗೊಂಡ್ರು ಅದರಿಂದ ನಿಮ್ಗೆ ಏನಾದ್ರು ಆದಾಯ ಬರುತ್ತಾ, ಇಟ್ಸ್ ಅನ್ ಅಸೆಟ್. ಆದಾಯ ಬರ್ತಾ ಇಲ್ವಾ, ಇಟ್ಸ್ ಅ ಲಯಬಿಲಿಟಿ. ಸೊ ನಿಮ್ಮ ಹತ್ರ ಒಳ್ಳೆ ದುಡ್ಡು ಬಂತು ಅಂತ ನೀವು ಕಾರ್ ತಗೊಂಡ್ರೆ ಇಟ್ಸ್ ಅ ಲಯಬಿಲಿಟಿ ತಗೋತಾ ಇದ್ದಾರೆ. ಹುಚ್ಚಾಟ ಮಾಡಬಾರ್ದು. ನಾನು ಹೇಳೋದು ಲಯಬಿಲಿಟಿನೋ ಅಥವಾ ದುಡ್ಡು ಇದೆ ಅಂತ ತಗೊಳ್ಳೋದು ಅಲ್ಲ. ದಟ್ ಈಸ್ ಅದಕ್ಕೆ ಮೀನಿಂಗ್ ಇಲ್ಲ. ಈಗ ನನ್ನ ಹತ್ರ ಇರ್ಬೋದು ದುಡ್ಡಿದೆ ಅಂತೇಳಿ ನಾನು ಹೋಗಿ ಸುಮ್ಮನೆ ಏನೋ ತಗೊಳ್ಳೋದು, ಏನೋ ಮಾಡೋದು. ಅವಶ್ಯಕತೆ ಇದೆಯಾ ತಗೊಳ್ಳಿ, ಅವಶ್ಯಕತೆ ಇದ್ರೆ ತಗೊಳ್ಳಿ, ಇಲ್ಲಾಂದರೆ ಆ ಥರ ಎಲ್ಲ ಮಾಡಬಾರ್ದು. ಏನಿದೆಯೋ ಮಾಡ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಾಗಿ ಎಲ್ಲ ಮಾಡ್ದೆ ಅಂದರೆ ಏನಾದ್ರು ಒಂದು ಚಾರಿಟಿ ಮಾಡಿ, ಅದು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿನ ಕಾಪಾಡುತ್ತೆ. ನಾನಂತೂ ಐ ಆಮ್ ಎ ಸ್ಟ್ರಾಂಗ್ ಬಿಲೀವರ್ ಆಫ್ ದಟ್. ಎಸ್ಪೆಷಲಿ ದ ಏಜ್ ಬ್ರ್ಯಾಕೆಟ್ ಬಿಟ್ವೀನ್ 20 ಇಯರ್ಸಿಂದ 40 ಇಯರ್ಸ್ವರೆಗೂ ನೀವು ನಿಮ್ಮ ಹತ್ರ ಕೋಟಿ ಬಂದ್ರೂ ನೀವು ಬಡವರಾಗೆ ಸಿಂಪಲ್ ಲೈಫ್ ಲೀಡ್ ಮಾಡಿ ನೆಕ್ಸ್ಟ್ ನೀವು 100 ಕೋಟಿ ಮಾಡ್ತೀರಾ. 20 to 40 ಇಯರ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವೇನಾದ್ರು ಲ್ಯಾವಿಶ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಎಷ್ಟು ಕೋಟಿ ಇದ್ರೂ ಕರಗಿಸಿ ಝೀರೋ ಮಾಡಿಬಿಡ್ತೀರಾ. ಯಾಕಂದರೆ ಆ ಏಜ್ ಹಂಗಿದೆ. 20 ರಿಂದ 40 ವರ್ಷ ಏಜ್ ಬ್ರ್ಯಾಕೆಟಲ್ಲಿ ಲ್ಯಾವಿಶ್ ಆಗಿ ಅದು ಬೇಕು, ಇದು ಬೇಕು, ಐಫೋನ್ ಬೇಕು, ದೊಡ್ಡ ಕಾರ್ ಬೇಕು, ಇದನ್ನು ನೀವು ಸ್ಪೆಂಡ್ ಮಾಡಿ ಖರ್ಚು ಮಾಡಿಬಿಟ್ರೆ 40 ವರ್ಷ ಆದಮೇಲೆ ನಿಮಗೆ ನರ್ಕನೇ ಕಾಣಿಸ್ಬಿಡುತ್ತೆ. ಸೊ ಒಂದು ಅಟ್ಲೀಸ್ಟ್ 20 ವರ್ಷ ಬೇಡ, ಒಂದು 15 ವರ್ಷ ಆದರೂ ನೀವು ಸೇವಿಂಗ್ಸ್ ಕಡೆ, ಇನ್ವೆಸ್ಟ್ಮೆಂಟ್ ಕಡೆ ತಲೆ ಕೆಡಿಸ್ಕೊಳ್ಳಿ. ಅಟ್ಲೀಸ್ಟ್ 15 ಇಯರ್ಸ್ ನೀವು ಸ್ಟ್ರಗಲ್ ಮಾಡಿ ಸ್ವಲ್ಪ ಸಿಂಪಲ್ ಲೈಫ್ನ ಲೀಡ್ ಮಾಡಿದ್ರೆ ಐ ಥಿಂಕ್ ನೆಕ್ಸ್ಟ್ 40 ಇಯರ್ಸ್ ನೀವು ಆರಾಮಾಗಿರ್ಬೋದು. ಇದು ನೋಡಿ, ಇದು PNL ಅಲ್ಲಿ ಅದೇ ಏಪ್ರಿಲ್ ಮಂತ್ ಹಾಕಿದ್ದೀನಿ. ಈಕ್ವಿಟಿ 12.15 ಲ್ಯಾಕ್ ಪ್ರಾಫಿಟ್ ಬಂದಿದೆ, ಇಲ್ಲಿ ತೋರಿಸ್ತಾ ಇದೆ. ಈಗ F&O ಹಾಕ್ತಾ ಇದ್ದೀನಿ. F&O ಬಂದು 5.35 ಲ್ಯಾಕ್ ಆಗಿದೆ. ಟೋಟಲಿ ಇಟ್ ಹಸ್ ಕಮ್ ಟು 17.53 ಲ್ಯಾಕ್. ನಾನು ಆಗಲೇ ಹೇಳಿದೆ, ನನಗೆ ತುಂಬ ಖುಷಿ. ಯಾಕೆಂದರೆ ಇಷ್ಟು ಹಣ ನಾನು ಯಾವತ್ತೂ ಒಂದು ತಿಂಗಳಲ್ಲಿ ಯಾವತ್ತೂ ಮಾಡಿರಲಿಲ್ಲ, ಇದೇ ಫಸ್ಟ್ ಮಾಡಿರೋದು. ಫ್ಲೂಕ್ ಅನ್ಬೋದೋ ಅಥವಾ ಅದೃಷ್ಟ ಅನ್ಬೋದೋ ಅಥವಾ ಏನು ಹೇಳ್ಬೋದೋ ಗೊತ್ತಿಲ್ಲ. ಫ್ಲೂಕಲ್ಲಿ ಬಂದರೆ 1 ತಿಂಗಳು ಬರುತ್ತೆ. ಕನ್ಸಿಸ್ಟೆಂಟ್ ಆಗಿ 3-4 ಮಂತ್ಸ್ 5 ಮಂತ್ಸ್ ಎಲ್ಲ ಬರಲ್ಲ. ಕನ್ಸಿಸ್ಟೆಂಟ್ ಆಗಿ ಮನೋಜ್ ನಾನು ಅರೌಂಡ್ 3% ಈಸಿ ಮಾಡ್ತಾ ಇದ್ದೀನಿ. ನನಗನ್ಸುತ್ತೆ ಈ 3% ಇಸ್ ಅ ವೆರಿ ಗುಡ್ ರಿಟರ್ನ್ಸ್. ನನಗೆ ಇವನ್ ಮಾರ್ಚ್ ಕೂಡ ಹ್ಯಾವ್ ಡನ್ 4.7% ಮಾರ್ಚಲ್ಲಿ. ಆಫ್ಕೋರ್ಸ್ ಫೆಬ್ರವರಿಯಲ್ಲಿ ಕಮ್ಮಿ ಆಗಿದೆ. ಒಂದು 3% ಬೈ ಗ್ರೇಸ್ ಆಫ್ ಗಾಡ್ ಈಸಿಯಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 3% ಅಂದರೆ ತುಂಬ ವೀಕ್ಷಕರು ಅದರಲ್ಲೂ ಕಮೆಂಟ್ ಬಂದು ಹೊಡೆದಿದ್ದಾರೆ, ಯಾರೋ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. 3% ರಿಟರ್ನ್ಸ್ ಅಂದರೆ ಏನಿಲ್ಲ. ನಿಮ್ಮ ಹತ್ರ 1 ಕೋಟಿ ಇದ್ದರೆ ತಿಂಗಳಿಗೆ 3 ಲಕ್ಷ ಮಾಡೋದೇ 3% ರಿಟರ್ನ್ಸ್. 10 ಲಕ್ಷ ಇದ್ದರೆ ತಿಂಗಳಿಗೆ 30,000 ಮಾಡೋದೇ 3% ರಿಟರ್ನ್ಸ್. ದಟ್ ಈಸ್ ವಾಟ್ ಸರ್ ಈಸ್ ಡೂಯಿಂಗ್. ಅದು ನಾನು ಸಹ ಮಾಡ್ತಾ ಇರೋದು. ಅಂದು ದೊಡ್ಡ ಟ್ರೇಡರ್ಸ್ ಸಹ ಮಾಡ್ತಾ ಇರೋದು 3%, 4% ಅಷ್ಟೇ. ನೀವು ಕೇಳ್ಬೋದು, ಸರ್ ನಿಮಗೇನು ಬುದ್ಧಿ ಇಲ್ವಾ, 10% ಚಿಂಟು 10% ಮಾಡ್ತಾನೆ, ಪಿಂಟು 20% ಮಾಡ್ತಾನೆ, ಆ ಚಿಂಟು ಜೊತೆ ಸೇರ್ಕೋಬೋದಲ್ಲ ನೀವು ಅಂತ ಹೇಳಿದ್ರೆ, ನಮ್ಮ ರಿಸ್ಕ್ ಬಂದ್ಬಿಟ್ಟು 2-3% ತಿಂಗಳಿಗೆ. ಚಿಂಟು ರಿಸ್ಕ್ ಬಂದು 100% ತಿಂಗಳಿಗೆ. ಚಿಂಟು 1 ತಿಂಗಳು ಇರ್ತಾನೆ, 2 ತಿಂಗಳು ಇರ್ತಾನೆ, ಖಾಲಿ ಮಾಡ್ಕೊಂಡು ಹೋಗ್ತಾನೆ. ಆ್ಯಂಡ್ ಪರ್ಮನೆಂಟಾಗಿ ಇರೋದು ಯಾರು ಕಡಿಮೆ ರಿಸ್ಕ್ ತಗೋತಾರೋ ಅವರೇ ಪರ್ಮನೆಂಟಾಗಿ ಇರ್ತಾರೆ. ವೆರಿ ಸಿಂಪಲ್. KTM ಡ್ಯೂಕ್ ಬೈಕ್ನ 5th ಗೇರಲ್ಲೂ ಓಡಿಸ್ಬೋದು, 1st ಗೇರಲ್ಲೂ ಹೋಗ್ಬೋದು. ಲೆಟ್ಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ನೀವು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ 2 hours ಆದರೂ ಬೇಕು. ನೀವು 2 ಅವರ್ಸಲ್ಲಿ ಹೋದರೆ ಯು ಆರ್ ದ ವೆರಿ ಗುಡ್ ಡ್ರೈವರ್. ನೀವು 1 ಅವರಲ್ಲಿ ಹೋದರೆ ಯು ಆರ್ ದ ವರ್ಸ್ಟ್ ಡ್ರೈವರ್, ರಿಸ್ಕಿ ಡ್ರೈವರ್, ವರ್ಸ್ಟ್ ಡ್ರೈವರ್. ಯಾವತ್ತೋ ಒಂದು ದಿವಸ ಇವ್ರ ಜೊತೆ ಹೋದರೆ ಹೊಗೆ ಹಾಕ್ಸ್ತಾರೆ. ದಟ್ ಈಸ್ ಹೌ ಮಾರ್ಕೆಟಲ್ಲಿ ಯಾರಾದರೂ ನಾನು ಲಕ್ಷ ಹಾಕಿ ಲಕ್ಷ ಮಾಡಿದೆ ಅಂದರೆ ಅವನ ಜೊತೆ ಸವಾಸನೆ ಮಾಡೋಕ್ಕೆ ಹೋಗ್ಬೇಡಿ. ಆ ಥರದವ್ರ ಜೊತೆ ನೀವಿದ್ರೆ ನೀವು ಇಲ್ಲ, ಆ ಥರ ಎಲ್ಲ ಮಾಡ್ಲಿಕ್ಕೆ ಆಗೋದು ಇಲ್ಲ. ಅವರು ಮಾಡಿದರೆ 1 ತಿಂಗಳು ಮಾಡ್ತಾರೆ, ಇನ್ನೊಂದು ತಿಂಗಳು ಕಳೀತಾರೆ, ಅಥವಾ 3 ತಿಂಗಳು ಲಾಭ ಮಾಡಿರ್ತಾರೆ, ನೆಕ್ಸ್ಟ್ 1 ಡೇ ಒಳಗೆ ಕಳೆದಾಗುತ್ತೆ. ಆ ಥರ ಎಲ್ಲ ಮಾಡ್ಲಿಕ್ಕೆ. ನಾನು ವೀಕ್ಷಕರಿಗೆ ಹೇಳೋದು ಅಷ್ಟೇ, 0.2% ಪರ್ ಡೇ ಫೋಕಸ್ ಮಾಡಿ ಸಾಕು.
0.2% ಈಸ್ ಅಮೇಝಿಂಗ್ ಮನೋಜ್. 0.2% ಅಂದರೆ ಏನಾಗೋಯ್ತು, 4 ರೂಪಾಯಿ ಆಯಿತು ನಿಮಗೆ. 48% ಆಲ್ಮೋಸ್ಟ್ ಕಾಂಪೌಂಡಿಂಗ್ ಮಾಡಿದಂದರೆ 18 ಮಂತ್ಸ್ಗೆ ನಿಮಗೆ ಡಬಲ್ ಆಗೋಗ್ಬಿಡುತ್ತೆ. 0.2 ಅಂದರೆ 0.2ನಾ ಅಂತ ಅನ್ನಿಸ್ಬೋದು. ನೀವು 1 ಲಕ್ಷ 2 ಲಕ್ಷ ಇಟ್ಕೊಂಡಾಗ ಅದು 0.2ನಾ ಅಂತ ಅನಿಸುತ್ತೆ. ವೆನ್ ಯು ಹ್ಯಾವ್ ಇನ್ ಕ್ರೋರ್ಸ್, ಕೋಟಿಗಟ್ಟಲೆ ಇದ್ದಾಗ ನಿಮಗೆ 0.2% ನಿಮಗೆ ರೆಗ್ಯುಲರ್ ಆಗಿ ಬಂತು ಅಂದರೆ ಇಟ್ಸ್ ಅಮೇಝಿಂಗ್. ನಾನು ಕೂಡ ಭಾಳ ಫೋಕಸ್ ಮಾಡಲ್ಲ. 0.2 0.3 ಬಂದರೆ ಐ ಆಮ್ ವೆರಿ ಹ್ಯಾಪಿ. ಅದೇ ರೀತಿಯೇ ನಾನು ಪ್ಲ್ಯಾನ್ ಮಾಡಿಕೊಂಡೇ ಹೋಗೋದು. ತುಂಬ ವೀಕ್ಷಕರು ಏನು ಹೇಳ್ತಾರೆ, ಸರ್ ನಾನು 10,000 ಇಟ್ಕೊಂಡ್ಬರ್ತಾ ಇದ್ದೀನಿ, 10,000 ಅಂಬಾನಿ ಆಗೋಕ್ಕಾಗತ್ತಾ ಅಂತ ಕೇಳ್ತಾರೆ. ಅವ್ರಿಗೇನು ಹೇಳ್ತೀರಾ ಸರ್? ಸರ್, ಇದು ಮಾರ್ಕೆಟಲ್ಲಿ ದುಡ್ಡು ಹಾಕಿದರೆ ಮಾತ್ರ ದುಡ್ಡು ತೆಗಿಲಿಕ್ಕೆ ಬರುತ್ತೆ. ದುಡ್ಡು ಹಾಕಬೇಕು, ದುಡ್ಡು ಹಾಕಿದರೆ ಮಾತ್ರ ದುಡ್ಡು ತೆಗಿಲಿಕ್ಕೆ ಬರುತ್ತೆ ಹೊರತು ನಾನು ಏನೋ ಅಲ್ಪ ಸ್ವಲ್ಪ ಇಟ್ಕೊಂಡು ನಾನು ಮಾಡ್ತೀನಿ ಅಂದರೆ ಅದು ಇಂಪಾಸಿಬಲ್. ನಾನೇನೋ ನೀವು ಕೆಲವರು ಯಾರಾದರೂ 1 ತಿಂಗಳು 2 ತಿಂಗಳು ಲಾಭ ಮಾಡಿ ನಾನು ಸ್ಪೆಷಲ್ಲು ಬೇರೆಯವ್ರಿಗಿನ್ನ ಡಿಫ್ರೆಂಟು ಅಂತ ನೀವೇನಾರು ಅಂದ್ಕೊಂಡಿದ್ರೆ ದಯವಿಟ್ಟು ಹಂಗೆ ಅನ್ಕೋಬೇಡಿ. ಅನ್ಯಾಯವಾಗಿ ದುಡ್ಡು ಕಳ್ಕೊಂಡ್ಬಿಡ್ತೀರ, ಅನ್ಯಾಯ ಮಾಡ್ತೀರಿ. ಏನೋ ಆಗಿದೆ, ಫ್ಲೂಕಾಗಿ ಬಂದಿರ್ಬೋದು ಅಷ್ಟೇ, ಅನ್ಯಾಯವಾಗಿ ಕಳ್ಕೊಂಡ್ಬಿಡ್ತೀರ. ಫೋಕಸ್ ಮಾಡಿ, ಕಮ್ಮಿ ಲಾಭದಲ್ಲೇ ಕನ್ಸಿಸ್ಟೆಂಟಾಗಿ ಬರಬೇಕು. ಕಮ್ಮಿ ಲಾಭ ಬರಲಿ, ಡೈಲಿ ಬರಲಿ ಪ್ರಾಫಿಟ್. ನನಗೆ ಒಂದೇ ದಿವಸ 1% ಬೇಕು, 2% ಬೇಕು, 3% ಬೇಕು ಅಂದರೆ ಸಾಧ್ಯ ಇಲ್ಲ. ಇದು ಮಾರ್ಕೆಟು ತುಂಬ ಕಷ್ಟ. ಇದು ಹೇಳಿದಷ್ಟು ಈಸಿ ಇಲ್ಲ. ನಾವು ನನ್ನಿಂದ ನಾನು ಇಷ್ಟು ಹೇಳ್ತಾ ಇದ್ದೀನಲ್ಲ, ನನ್ನಿಂದ ಎಷ್ಟು ಪರಿಶ್ರಮ ಇದೆ, ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಹೊಡೆದಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ. ಹಂಗಾಗಿ ಈ ಒಂದು ನಾಲೆಡ್ಜ್ ಬಂದಿರೋದು. ಸ್ಮಾಲ್ ಪ್ರಾಫಿಟ್ಟಿಗೆ ಫೋಕಸ್ ಮಾಡಿ ಅಂತ ನಾನು ಎಲ್ಲ ವೀಕ್ಷಕರಿಗೂ ಹೇಳೋದು. ಆಮೇಲೆ ಸ್ಟಾರ್ಟ್ ವಿತ್ ಈಕ್ವಿಟಿನೇ ಮಾಡಿ. ದಯವಿಟ್ಟು F&O ಬರಬೇಡಿ. F&O ನೀವು ಬರಬೇಕು ಅಂದರೆ ಕನಿಷ್ಠ ನೀವು ಒಂದು 2-3 ವರ್ಷ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದರೆ F&O ಬನ್ನಿ. ಇಲ್ಲಾಂದರೆ F&O ದಯವಿಟ್ಟು ಬರಬೇಡಿ. ಎಂಡ್ ರಿಸಲ್ಟ್ ಹೇಳ್ತೀನಿ, ಕಳ್ಕೊಂಡ್ಬಿಡ್ತೀರ ಅಂತ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. F&O ಬಂದ್ರೂ ತುಂಬ ಕಲಿತು ಪ್ರಾಕ್ಟೀಸ್ ಮಾಡಿ ಮಾಡಬೇಕು, ತುಂಬಾ ರಿಸರ್ಚ್ ಮಾಡಿ ತಪಸ್ ಮಾಡ್ಬೇಕಂತಾರಲ್ಲ, ಆ ತಪಸ್ ಮಾಡೋಷ್ಟು ಶಕ್ತಿ ನಿಮ್ಮಲ್ಲಿದೆಯಾ? ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೇಕಾದ್ರೆ ಅದು ದೊಡ್ಡದು ಯಜ್ಞ ಯಾಗ, ಅದೇನೋ ತಪಸ್ ಮಾಡಿದಷ್ಟೇ ಕಾನ್ಸಂಟ್ರೇಷನ್ ಆಗಲಿ ಪೇಷನ್ಸ್ ಆಗಲಿ ಇರಬೇಕು. ಯಾರಿಗೆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ, ಸುಮ್ಮನೆ ಬಂದ್ಬಿಟ್ಟು ದುಡ್ಡು ಮಾಡ್ಬಿಡ್ತೀನಿ ಅಂದರೆ ಭ್ರಮೆಯಲ್ಲೂ ಸಹ ಇಲ್ಲ, ಆಗಲ್ಲ. ತುಂಬ ತಾಳ್ಮೆ ಇರಬೇಕು, ತುಂಬ ಕಷ್ಟಪಡಬೇಕು, ನಾಲೆಜ್ನ ಗೇನ್ ಮಾಡಬೇಕು. ದೆನ್ ಓನ್ಲಿ ವಿಲ್ ಬಿಕಮ್ ಸಕ್ಸಸ್ಫುಲ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಕಾರ್ಯಕ್ರಮದ ಮೇನ್ ಗುರಿ ಬಂದ್ಬಿಟ್ಟು ಎಜುಕೇಷನ್ ಕೊಡಬೇಕು. ಸೊ ಸರ್ ಯಾವ ಥರ ದುಡ್ಡು ಮಾಡಿದ್ರು ಅಂತ ತಿಳ್ಕೊಂಡ್ರಿ, ಆ್ಯಂಡ್ ರಿಸ್ಕ್ಗಳನ್ನು ತಿಳ್ಕೊಂಡ್ರಿ. ಸೇಫಾಗಿ ದುಡ್ಡು ಮಾಡಿ, ಪೇಷನ್ಸಿಂದ ದುಡ್ಡು ಮಾಡಿ, ತುಂಬ ಕಲಿತು ದುಡ್ಡು ಮಾಡಿ. ಸೊ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಆಗೋದು ತುಂಬ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ಮದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ಯಾಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.